ಬಂಧನದಿಂದ ಪಾರಾಗ್ಲಿಕ್ಕೆ ಇದ ಒಂದು ಅಸ್ತ್ರ. ಅಜ್ಞಾನ ರೂಪಿ ಪಂಕದಿಂದ ಸತ್ಸಂಗ ಮತ್ತು ಸತ್ಶಾಸ್ತ್ರಗಳನ್ನು ಹೊಂದಿ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಇಂದ್ರಿಯಗಳ ಸಮೂಹಕ್ಕೆ ಚಿತ್ತವೇಶಿ ಅನಾಧಿಪತಿ. ಹೌದು, ಮನಸ್ಸ ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ಮಾಡುದು, ಕಮಾಂಡರ್ ಅದ. ಮನಸ್ಸಿನ ಪ್ರೇರಣೆ ಇಲ್ಲದ ಯಾವ ಇಂದ್ರಿಯಗಳು ಏನು ಮಾಡುದು ಏನ್. ಅದಕ್ಕೆ ಮನೋನಿಗ್ರಹ ನಾವು ಮಾಡ್ಕೋಬೇಕು. ಅದಕ್ಕೆ ಬುದ್ಧಿ ಹೇಳ್ಬೇಕು, ಮನಸ್ಸಿಗೆ ಬುದ್ಧಿ ಏನ್ ಬುದ್ಧಿ ಹೇಳಿ ಮನಸ್ಸನ್ನು ಕಂಟ್ರೋಲ್ನಾಗ ಇಟ್ಕೊಂಡ್ರೆ ಮನೋ ನಿಗ್ರಹ ಮಾಡ್ಕೊಂಡ ಇಂದ್ರಿಯ ನಿಗ್ರಹಗಳು ತಾನೇ ಆಗ್ತವೆ. ಏನ್ ಮನಸ್ಸಿಗೆ ಜ್ಞಾನೇಂದ್ರಿಯಕ್ಕೆ ಸಂಪರ್ಕ ಆದಾಗ ಆ ವಿಷಯಗಳ ಜ್ಞಾನ ನಮ್ಗೆ ಆಕೈತಿ. ಹೌದು, ಮನಸ್ಸಿನ ಪ್ರೇರಣೆ ಇಲ್ಲೇ ಅಲ್ಲೇ ಐತಿ ಅಂದ್ರೆ ಸುಧಾ ಅದ್ರ ಗೊತ್ತಾಗುದು, ಇದ್ರಿಗೆ ಐತಿ ಅಂದ್ರೆ ಗೊತ್ತಾಗುದು. ಏನ್ ನ ಅಯಮಾತ್ಮ ಬಲಹೀನಸ್ಯ ಲಭ್ಯ. ಇಂದ್ರಿಯಗಳ ಮೋಹಕ್ಕೆ ಸಿಲುಕಿದಂತ ಹೇಡಿಗಳಿಗೆ ಇದು ಕೆಲಸ ಆಗುದಿಲ್ಲ. ಬಲಹೀನರು ಅಂದ್ರೆ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದವರು. ಬರೇ ಮತ್ತೊಂದು ಏನಿಲ್ಲ. ಇಂದ್ರಿಯಗಳ ಮಜಾ ಮಾಡ್ಕೊಂತ ಜೀವನ ಅಂದ್ರೆ ಅದನ್ನ ಬಂದ್ ಮಾಡಿ ಒಳಗೆ ಆಂತರಿಕವಾಗಿ ನೋಡ್ಕೋಬೇಕನ್ನೋ ಅವ ಧೀರ ಅಂತ. ಧೀರ ಎಲ್ಲೊಬ್ಬ ಧೀರ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಅನುಭವ ಮಾಡ್ಕೋಬೇಕನ್ನೋ ಅಂಥ ಧೀರ ವೃತ್ತಿಗೆ ಮಾತ್ರ ಇದು ಅನುಭವ ಕೊಡ್ತದೆ. ಇಂದ್ರಿಯಗಳ ವ್ಯಾಮೋಹಕ್ಕೆ ಸಿಲುಕಿದಂತ ಹೇಳಿಗಳಿಗೆ ನೀ ಎಷ್ಟು ಜನ್ಮ ಆದ್ರೂ ಬರುದಿಲ್ಲ. ಇದು ಹೇಳುವಂಗೆ ಹೇಳ್ತೈತಿ, ಕೇಳುವಂಗೆ ಕೇಳ್ತೈತಿ, ಅದನ್ನ ಹಣಿಕೆ ಆಗ್ತಿರ್ತೈತಿ. ಅದ್ರಾಗ ಹುಟ್ಟಿ ಅದ್ರಾಗ ಬೆಳೆದ ಯಾಕ್ರಿ ಅದೇ ಆಕಾರ ಹಾಕೊಂಡು ಕುಂಡಿರ್ತೈತಿ. ಮ್ಯಾಗ ಇಲ್ಲೇ ಅದೇನು ನಾನು ಅಂತ. ಮ್ಯಾಗ ಓಂ ನಮಃ ಶಿವಾಯ ಅಂತಿರ್ತಾನ, ಒಳಗೆಲ್ಲ ಲೆಕ್ಕ ಹಾಕ್ತಿರ್ತಾನ. ಹೌದಿಲ್ಲ? ಬಾಯಿಲಿ ಅಷ್ಟ. ಹೌದಿಲ್ಲ? ಏ ಶಿವಾನಂದ ಅನ್ನೋದು ಬಾಯಿಲಿ. ಎಲ್ಲಿ ಶಿವಾನಂದ? ಬೆದ್ರು ಶಿವಾನಂದ. ಒಳಗೆಲ್ಲ ಲೆಕ್ಕ ಹಾಕ್ತಿರ್ತೈತಿ. ನಾವು ನಿಜವಾಗಿ ಇದ್ದಿದ್ದಾವ ಏನು ಅನ್ನಕ್ ಹೋಗುದಿಲ್ಲ. ನಾವು ಸುಮ್ಮನೆ ಒಳಗೆ ಆನಂದದ ಅನುಸಂಧಾನ ಮಾಡಿ ಏನ್ ಗಪ್ಪಕ್ಕ ನಾವು. ಹೌದಿಲ್ಲ? ಈ ದೇತಿದಾವ ಏನಾರ ಅಂತಾನ ನಾವು ಹೆಂಗ ಗಪ್ ಇರ್ತಾನ ನಾವು. ಮಂದಿ ಮುಂದೆ ಮಂದಿ ಕಂಡಲ್ಲಿ ಓಂ ನಮಃ ಶಿವಾಯ ಅನ್ನೋದು ಯಾರು ಇದ್ದಾಗ ಅನ್ನೋದಿಲ್ಲ. ಮತ್ತ ಹೌದಿಲ್ಲ? ಮಂದಿ ಇದ್ದಾಗ ಬಂದ ಅನ್ನೋದು ಓಂ ನಮಃ ಶಿವಾಯ, ಓ ಶಿವಾನಂದ ಅನ್ನೋದು. ಯಾರು ಇದ್ದಾಗ ನೋಡುನು ಅನ್ನೋದಿಲ್ಲ ಹಂಗ. ಹೌದಿಲ್ಲ? ಮಂದಿ ಬಾಳ್ ಕುಡಿದಾಗ ಮಾತಾಡುದು. ಎಷ್ಟು ಭಕ್ತಿ ಪಾಯು. ಬಿಡು ಬಾಹ್ಯದಳು ಡಂಬವ, ಮಾನಸದಳು ಎಡೆಬಿಡದಿರು ಶಂಭು ಅಂತ. ಅಂತರಂಗದಲ್ಲಿ ನೀನು ನಡಿಬೇಕಿದ್ರೆ ಬಹಿರಂಗದಲ್ಲಿ ತೋರಿಸ್ಬೇಡ ನೀನು ಅಂದ. ಹೊರಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಕೆಲಸ. ಹೊರಗೆ ನೀ ಇದ್ರಾಗ ಅದೇ ಅನ್ನೋದು ಗೊತ್ತಾಗಬಾರ್ದು ಇನ್ನೊಬ್ಬರಿಗೆ. ಅದು ನಿಜವಾದ ಭಕ್ತಿ. ಏನ್ ಭಕ್ತಿ ಮಾಡಪ್ಪ ಭಕ್ತ ಅಂದ್ರೆ ಒಳಗೆ ಸ್ವರೂಪದ ಅನುಸಂಧಾನ ತೊಡಬೇಕು. ಕೇಳಿದ್ದನ್ನು ಮನನ ಮಾಡ್ಬೇಕು ಒಳಗೆ. ಏನ್ ನೀವು ಹೊರಗೆ ಬಾಯಿಲೆ ಬಡಬಡಿಸಿರಿ ನಾವು ಸಮಾಧಾನ ಇರ್ತೈತೆ ನಿನಗೆ. ಹೊರಗೆಲ್ಲ ಮಾಡಿದಿ, ಒಳಗ ರಾಡಿ ಹಿಡ್ದೈತೆ ಒಳಗೆಲ್ಲ. ಅಂತರಂಗ ಶುದ್ಧಿ ಆಗ್ಬೇಕಂತಂದ್ರೆ ಒಳಗ ಆಂತರಿಕ ಅಭ್ಯಾಸ ನಡಿಬೇಕು. ಏನ್ ಬಹಿರಂಗ ಶುದ್ಧಿ ಮಾಡ್ಕೊಂಡು ಕೂತ ಯಾಕೆ ಶೂಗ್ ಹಾಕೊಂಡಿ ಅಂತ ಮಾತಾಡಿನ ಏನು? ಜಿತೇಂದ್ರಿಯ ಆಗ್ಬೇಕಂದ್ರೆ ಇಂದ್ರಿಯಗಳನ್ನ ನಾವು ಗೆಲ್ಲಬೇಕಾತಂದ್ರೆ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಲ್ಲಿ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಎಲ್ಲ ಇಂದ್ರಿಯಗಳ ಹತೋಟಿ ಒಳಗೆ ಬರ್ತವೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ.
ಇಂದ್ರಿಯಗಳನ್ನ ಹಿಡಿದದಾಗ ಇಟ್ಕೊಳ ಅವಾಗ ಜಿತೇಂದ್ರಿಯ ಅಂತಾರೆ. ಅವಾಗ ಆತ್ಮರಥ ಆಗಾಗ್ತದೆ. ಯಾವ ಇಂದ್ರಿಯಗಳನ್ನು ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೋತಾನ ಅವ ಆನಂದದ ನೆನಪಿನಾಗಿರಾಕ್ ಬರ್ತೈತಿ. ಜಿತೇಂದ್ರಿಯಶ್ಯ ಆತ್ಮರಥೇರ್ಬುಧಶ್ಯ. ಯಾವ ಜಿತೇಂದ್ರಿಯ ಇರ್ತಾನ, ಇಂದ್ರಿಯಗಳನ್ನ ಮನೋನಿಗ್ರಹ ಮಾಡ್ಕೋತಾನ, ಅವ ಆನಂದದಲ್ಲಿ ಮನಸ್ಸನ್ನ ನಿಲ್ಲಿಸಿದಂತ ಬುದ್ಧಿವಂತ. ಬುಧಶ್ಯ ಅಂದ್ರೆ ಬುದ್ಧಿವಂತರು, ಜಾಣರು. ಜಿತೇಂದ್ರಿಯಶ್ಯ ಆತ್ಮರಥೇರ್ಬುಧಶ್ಯ. ಅವನು ಹೊರಗೆ ಏನಿದ್ರೆ ಗೃಹಸ್ಥಾಶ್ರಮ ಕಿಮ್ನು ಕರೋತಿ ವದ್ಯಂ. ಎಲ್ಲ ಗ್ರಹಗಳ ಮಧ್ಯದಾಗ ಗೃಹಸ್ಥಾಶ್ರಮ ಐತಂದ್ರ ನಾವು ಏನ್ ಮಾಡ್ಬೇಕಾಗೈತಿ? ಒಳಗ ಆಂತರಿಕವಾಗಿ ಅಭ್ಯಾಸ ಇತ್ತಂದ್ರ ಏನ್ ನೋಡೋರ್ ದೃಷ್ಟಿ ಒಳಗೆ ಇಲ್ಲ ಇದ್ರಾಗ ನಾನು ಬಿಡುವ ಬಾಳೆದಾಗ ಅಂದ ಹೌದಿಲ್ಲ. ಒಳಗ ಆಂತರಿಕವಾಗಿ ಒಳಗಿರ್ಬೇಕು. ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಯಾವಾಗ್ಲೂ ಆನಂದದ ನೆನಪಿನಾಗ ಇರ್ತಾನೆ. ಏನ್ ಒಳಗೆಲ್ಲ ಕಾಮ ಕ್ರೋಧಾದಿಗಳನ್ನ ತುಂಬ್ಕೊಂಡ್ಕಾರ ಯಾಕ್ರಿ? ಮ್ಯಾಗ ಬಡಬಡಿಸ್ಕೊಂತ ಕೂತ್ರ ಮಂದಿ ಬಂದ ಕೂಡಲೇ ಓಂ ನಮ ಶಿವಾಯ ಅನ್ನೋದು ಹೌದಿಲ್ಲ. ಯಾರ ಬಂದ ಕೂಡಲೇ ಶಿವಾನಂದ ಆತ್ಮಾನಂದ ಅನ್ನೋದು ಹೌದಿಲ್ಲ. ಒಳಗ ಆಂತರಿಕವಾಗಿ ನಡಿಬೇಕಿದೆ ಅಭ್ಯಾಸ. ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ನಿನ್ನಲ್ಲಿ ಏನ್ ನಡೆದೈತೆ ಅನ್ನೋದು, ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು. ಹಂಗ ಅಭ್ಯಾಸ ಮಾಡ್ತಿತ್ತು ನಿಜವಾದ ಸಾಧಕಿತ್ತು. ಏನ್ ಅದಕ್ಕೆ ನ ಅಯಮಾತ್ಮ ಬಲಹೀನಸ್ಯ ಲಭ್ಯ ಅಂತ. ಬಲಹೀನರಿಗೆ, ಹೇಡಿಗಳಿಗೆ, ಇಂದ್ರಿಯ ವ್ಯಾಮೋಹಕ್ಕೆ ಸಿಕ್ಕೊಂಡವ್ರಿಗೆ ಸಾಧ್ಯನ ಆಗುತ್ತೆ. ಬೇಕಾದಾಗ ಕೇಳ್ತಾನೆ ಅಂದ್ರೆ ಒಳಗಿನ ವ್ಯಾಮೋಹ ಹೋಗಿರೋದು. ಎಷ್ಟು ದಿನ ಹೇಳಿರು ಕೇಳಿರು ಮತ್ತು ವ್ಯಾಮೋಹಕ್ಕೆ ಬೀಳ್ತದೆ. ಅದು ಇಲ್ಲಿದ್ದಾಗಷ್ಟೇ ಬಿಡು ಬಿಡು ಪುರುಷೋತ್ತಲ್ಲಿ ಮತ್ತು ಅದಕ್ಕೆ ಹೋಗ್ತದೆ. ಹೌದಿಲ್ಲ. ಸರಿಗಾಡ ಚಾಳಿ ಹೋಗುದಿಲ್ಲ. ಮನಸ್ಸಿನಾಗ ಏನೇನು ಹಿಡ್ಕೊಂಡಿ ನೋಡಿ ಎದೆದರಿಂದ ಸುಖ ಸಿಗ್ತೈತೆ ಅಂತ ಅದನ್ನೆಲ್ಲ ಕೈ ಬಿಡಬೇಕಾದ್ರೆ ಬಹಿರ್ಮುಖ ವೃತ್ತಿಯೊಳಗೆ ಹಣಿಕೆ ಹಾಕಿದಂಗೆ ಒಳಗೆ ಅಂತರ್ಮುಖಿಯಾಗಿರ ಕಲಿಬೇಕು. ಅಂತರಂಗದಲ್ಲಿನೇ ರಸ ಅದ, ಅವಾಗ ನಿನಗೆ ಹಿತ ಅದ. ಬಹಿರಂಗದಲ್ಲಿ ನಿರಸ ಆಗ್ಬೇಕು. ಎಲ್ಲದ್ರ ಬಗ್ಗೆ ಹೊರಗೆ ಹಣಿಕೆ ಹಾಕ್ಬೇಕಂದ್ರೆ ಬೇಸರ ಆಗ್ಬೇಕು. ನಾವು ಇಂದ್ರಿಯಗಳ ವ್ಯಾಪಾರ ಮಾಡ್ಯಾದಂದ್ರೆ ಬೇಸರ ಆಗ್ಬೇಕು. ಏನ್ ಯಾವ ಇಂದ್ರಿಯಗಳ ವ್ಯಾಪಾರನೂ ಬೇಡ. ನೋಡೇನ್ ನಾವು ಅದನ್ನ ದನು ಆಕೈತೆ. ಅದರಿಂದ ವಿಷಯೇಂದ್ರ ಸಂಪರ್ಕ ಹೋಗೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳ್ಕೊಂಡು ಹೊರಗೆ ಹಣಿಕೆ ಹಾಕಿದಂಗೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋ ಒಂದು ಕೆಲಸ ಐತಿ. ಇಲ್ಲೇ ಒಬ್ಬರಿಗೆ ವಿವೇಕವಂತರಿಗೆ ಹೊಳಿತೈತಿ. ನಾವು ಈ ಲಾಭ ತಗೋತ ನಾವು ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ಒಳಗೆ ಆಂತರಿಕವಾಗಿ ಅವ ಅಭ್ಯಾಸ ಮಾಡ್ತಾನೆ. ಅವಾಗ ಲಭಿಸ್ತೈತಿ. ಅವ್ರೇನ್ ಹೇಳ್ತಾರ ಬಿಡು ಮರೆ, ನಾವು ಹಿಂಗ ಮಾಡ್ಕೊಂತ ಬಂದ ಹೊರಗೆ ಹೋಗ ಹೊರಗಿನ ಪೂಜಿಸಿ ಹೊರಗಾಗಿ ಹೋದ್ರಲ್ಲ ಅಂತ ನಿಜವನ್ನ ತಿಳಿಲಿಲ್ಲ ಅಂತ. ಏನ್ ಸೋಗ ಹಾಕೊಂಡು ಇಂಥ ಮಾತು ಕಲ್ಕೊಂಡು ಹೇಳ್ಕೊಂತ ಹೋಗ್ಬಿಟ್ರೆ ಆತನ ಅನುಭವ ಕೊಡ್ತೈತಿ. ಆಗೋದು ಆಳವಾಗಿ ಅಂತರಂಗದಲ್ಲಿ ಇಳಿದಾಗ ಇದನ್ನ ಅನುಭವಿಸ್ಲಿಕ್ಕೆ ಬರ್ತದೆ. ಬಹಿರಂಗದಲ್ಲಿ ನಿರಸ ಆಗ್ಬೇಕು, ಅಂತರಂಗದಲ್ಲಿ ಅದ್ರಾಗ ಆಸಕ್ತಿ ಉಂಟಾಗಬೇಕು. ಅಂದಾಗ ಮನಸ್ಸಿನ ಚಂಚಲತೆ ಹೋಗ್ತೈತಿ. ಒಳಗ ವಿಷಯದ ವ್ಯಾಮೋಹ ಇತ್ತಂದ್ರೆ ನೀನು ಎಲ್ಲಿದ್ರು ಬಿಡುದಿಲ್ಲ. ಅದು ಏನ್ ಮಠ ಸೇರಿದ್ರು ಬಿಡುದಿಲ್ಲ. ಇಲ್ಲಿದ್ರು ಅದನ್ನ ಮಾಡವ. ಯಾಕ್ರಿ? ಇಲ್ಲಿ ಕುಂತು ಬರೇ ವಿಷಯದ ವ್ಯವಹಾರದಾಗ ತೊಡಗವ. ಇದ್ರ ಬಗ್ಗೆ ತಿಳುವಳಿಕೆ ಮಾಡೋದು ಬರುದೂ ಇಲ್ಲ. ಅದಕ್ಕೆ ಜೀವ ಇರುವ ಪರ್ಯಂತರೂ ವಿಷಯದಲ್ಲಿ ಸುಖ ಬುದ್ಧಿ ಕೆಟ್ಟಿದ್ರಿಂದ ಅದಕ್ಕೆ ಈ ಬಾಳ್ಯದಾಗ ಆಸಕ್ತಿ ಹೋಗುದೂ ಇಲ್ಲ. ವೈರಾಗ್ಯ ಎಂದು ಹುಟ್ಟುದು ನಮ್ಗೆ. ಬ್ಯಾಡ ನಮ್ಗೆ ಅನ್ನೋದ ಇಲ್ಲ. ಇದು ಅದು ಬೇಕ ಇದು ಬೇಕು ಅಂತ ನೋಡಿದ್ದೆಲ್ಲ ಎಲ್ಲ ಹಂಗ ಸಂಗ್ರಹ ಮಾಡವ ನಾವು.
ಎದಕ್ಕೆ ಬೇಕಾದನ್ನೆಲ್ಲ ಸಂಗ್ರಹ ಮಾಡೋದು. ಅಪರಿಗ್ರಹ ವೃತ್ತಿ ಬ್ಯಾಡಪ್ಪ, ನಮಗೇನು ಸಾಕಿಲ್ಲ. ಯಾವ ವಿಷಯ ಸಂಗ್ರಹನೂ ಬ್ಯಾಡ. ನಮ್ಮಲ್ಲೆಲ್ಲ ಗಂಟ್ಲು ಗಾಣ ಹಾಕ್ತೈತೆ. ಅದ ಉರ್ಲಕೈತಿ ನಾವು ನಾಳೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದು ಬೇಕಾ ಅಂತೈತಿ, ಇದು ಬೇಕಾ ಅಂತೈತಿ. ಹಿಂಗೆ ಕನಸು ಕಾಣ್ತೈತಿ. ಅದು ಮುಂದೆ ನನಗೆ ಇದು ಹಂಗಾಕೈತಿ, ಹಿಂಗಾಕೈತಿ, ಏನು ಅದರಿಂದ ಲಾಭ ಇಲ್ಲ ಅಂತ. ಬೇಕಾದ್ಕೊಂಡೈತಿ ಅಂದ್ರು ಬಂಗಾರ ಬದೈತಿ ಅಂದ್ರು ಒಳ್ಳೆ ನೋಡುದು ನಾವು ಬಿಡ್ತೇವೆ. ಬಂಗಾರ ನೀವು ಕಣ ಲೆಕ್ಕ ಹಾಕ್ತಾನು, ಇದನ್ನ ತಗೊಂಡು ನಾನು ಬಾಳೆ ಹಂಗಾಕೈತಿ ಮುಂದೆ ನಾನು ಕಲ್ಪನಾ ಆಗ್ತೈತಿ. ಅದನ್ನ ಮಾಡ್ಯಾಕ ಹೋಗಿ ಹಾಳಾಗಿ ಹೋಗಿವಿ ನಾವು. ಅದ್ರ ಬೆನ್ನ ಹತ್ತಿ ಬಂಗಾರ ಬೆನ್ನ ಹತ್ತಿ. ಹೌದಿಲ್ಲ? ಭಾಳ ಚಲೋ ಐತಪ್ಪ ಇದನ್ನ. ನಾವು ಇದನ್ನ ತಗೊಂಡ್ಬಿಟ್ರೆ ನಮ್ಮ ಬಾಳೆನ ಶಟ್ಲ್ ಆಗ್ಬಿಡ್ತೈತಿಪ್ಪ. ಇನ್ನ ಸಾಕಿನ ದುಡಿದದು ಎದಕ್ ಬೇಕಾಗೈತಿ, ತಗೊಂಡ್ಬಿಡು ಸರಿ ಬಾಯಿ ತಕೊಂಡ್. ಆ ವಿಲೋಭನೆಗಳಿಗೆ ಒಳಗಾದಿ ಅಂದ್ರೆ ಸಾಧನೆ ಎಲ್ಲ ಕುಂಠಿತ. ಮತ್ತೆ ತಳಮನಿಗೆ ವಾದಿನಿ. ಮತ್ತೆ ಏನ್ ಬಹಳ ಕಠಿಣ ಐತಿ. ವಿಲೋಭನೆಗಳಿಗೆ ಒಳಗಾಕಂತ ಬರ್ತಾವ. ಮುಂದುವರಿದ ಸಾಧಕರಿಗೆ ಇಂಥವೆಲ್ಲ ಆಶೆ ಆಕಾಂಕ್ಷೆಗಳು ಬಂದು ನಮ್ಮನ್ನು ಬಲಿಗಾಗ್ತಾವ. ಉನ್ನತ ಸ್ಥಿತಿ ಹೊಂದಿದ್ರು ಅದಕ್ಕೆ ಬಿತ್ತಂದ್ರೆ ವಿಷಯ ವ್ಯಾಮೋಹ ಬಿತ್ತಂದ್ರೆ ಹೋಗ್ತಾರೆ. ಇಷ್ಟೆಲ್ಲ ಇಲ್ಲಿ ಒಂದು ಮತ್ತೆ ಯೋಗ ಭ್ರಷ್ಟ ಆದ ವಿಷಯದ ವ್ಯಾಮೋಹ ಬಿತ್ತು ಅಂದ್ರೆ ಹೋಗ್ತೀವಿ ಇದಂತ. ಗೊತ್ತಾಗದಂಗೆ ಬಂದು ನಮ್ಮನ್ನು ಮೋಹಕ್ಕೆ ಆಗ್ತದೆ. ಏನ್ ಅದಕ್ಕೆ ಯಾವಾಗಲೂ ಅಂತ ಸಂಘದಾಗಿರ್ಬೇಕು. ಜಾಗೃತಗೊಳಿಸುವಂಥವರ ಸಂಘ, ಜಾಗೃತ ಸ್ಥಾನ ಅಂತಾರಲ್ಲ ಮಹಾತ್ಮರ ಸಂಘ, ಯಾವಾಗಲೂ ಅದು ನಮ್ಮನ್ನು ಎಚ್ಚರಗೊಳಿಸ್ತದೆ. ಅದಕ್ಕೆ ಜಾಗೃತ ಸ್ಥಾನ ಅಂತಾರ. ಅಲ್ಲಿ ಇರ್ಬೇಕು ನಾವು. ಈ ಜಡಬುದ್ಧಿ ಜಡ ಸಂಘ ಎಲ್ಲ ನಮ್ಮನ್ನು ಮಬ್ಬಿಗೆ ಆಗ್ತದೆ. ಅದು ಮತ್ತೆ ಹೌದಿಲ್ಲ? ಯಾಕೆ ಅದನ್ನು ವರ್ಜ್ ಮಾಡಂತ ಹೇಳ್ಯಾರ? ಆ ಸಂಘದಾಗ ಬೆರಿಬೇಡ ನೀನು ಅಂತ. ಮತ್ತು ನಮ್ಮನ್ನು ಅದು ಆ ಕಡೆ ಇಳಿಸ್ತದೆ, ಆ ಕಡೆ ಸೆಳವು. ಅದಕ್ಕೆ ಈ ಮಹಾತ್ಮರ ಸಂಘ ಬೇಕು. ಯಾವಾಗಲೂ ಗೆದ್ದಾಗ ಬಿದ್ದಾಗ ಅವ್ರ ಸಂಘದಾಗ ಯಾವಾಗಲೂ ಇದ್ರೆ ಏನಾರ ಇದು ಗಟ್ಟಿ ಆಗ್ಬೋದು ನನಗೆ. ಈ ಕಡೆ ಅಭ್ಯಾಸ ಶುರು ಆಕೈತಿ ನನಗೆ. ಇಲ್ಲ ಅಂದ್ರೆ ಬಹಳ ಕಠಿಣ ಐತಿ. ಯಾರಿಗೆ ಸುಖದ ಸಾಧನೆಗಳು ಸುಖವನ್ನು, ದುಃಖದ ಸಾಧನೆಗಳು ದುಃಖವನ್ನು ಕೊಡುವುದಿಲ್ಲವೋ ಅಂಥವರು ಜೀವನ್ಮುಕ್ತರು ಅಂತ. ಅವ್ರಿಗೆ ಏನು ಅನಿಸ್ಬಾರ್ದು. ಏನ್ ತಿಂದ್ರು ಇದ್ರಾಗಿತ್ತ ಭಾವ ಇರೋಲ್ಲ. ಏನ್ ನೋಡಿದ್ರು ಇಲ್ಲ, ಏನ್ ಕೇಳಿದ್ರು ಇಲ್ಲ ಅಂತ. ಬೇಕಾದಂತ ಸುಮಧುರವಾದ ಸಂಗೀತ ಕೇಳೇನಂದ್ರು ಸುಧಾ ಏನು ಅನ್ಸೋದ. ಆಹಾ ಅಂತ ಅನ್ಸಾಕೈತಿ ಅಂದ್ರೆ, ಹಿತ ಅನ್ಸಾಕೈತಿ ಅಂದ್ರೆ ಆಸೆ ಐತಿ ಇದಕ್ಕಂತ. ಏನ್ ತಿಂದ್ರು ಅದ್ರ ಬಗ್ಗೆ ಅವನಿಗೆ ಇದಿರೋದಿಲ್ಲ. ಬೇಕಾದಂತ ರುಚಿಕರ ಪದಾರ್ಥ ತಿಂದಾತ ಸುಧಾ ಅದ್ರ ಬಗ್ಗೆ ಅವನಿಗೆ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ. ಸಣ್ಣ ಹುಡುಗರಿಗೆ ಏನ್ ಇಟ್ಟರು ತಿಂತಾವ, ಏನ್ ಇಟ್ಟಿರುತ್ತೆ ನಿಧಿಗನಾಗ ಏನ್ ಬೇಕಾದ ತಿನ್ನಿಸ್ತಿರ್ತಾವ. ಯಾಕ್ರೆ ಹಂಗ ತಿಂದ ಅವಕ್ಕೇನು ಸ್ವಾದ ಇರೋದಿಲ್ಲ, ಏನಿಲ್ಲ. ಹಂಗೆ ಜ್ಞಾನಿ ವ್ಯವಹಾರ ಇರ್ತೈತಿ. ಏನ್ ಮಾಡಿದ್ರು ಜಗತ್ತಿನ ವ್ಯವಹಾರದೊಳಗೆ ಅವ್ ಮಾಡ್ತೈತಿ. ಅದು ಸುಖ ಇಲ್ಲ, ದುಃಖನೂ ಇಲ್ಲ, ಎಲ್ಲದ್ರ ಬಗ್ಗೆ ಉದಾಸೀನ ಇರ್ತೈತಿ. ಅವನ್ನೆಲ್ಲವನ್ನ ಮೀರಿ ನಿಂತಿರ್ತಾನ. ಸುಖ ದುಃಖಗಳನ್ನ ಮೀರಿ ನಿಂತವ. ಅದಕ್ಕೆ ಅವಾಗ ಬಾಧೆ ಆಗೋದಿಲ್ಲ. ಸುಖದ ಸಾಧನೆಗಳು ಇವ ಸುಖರೂಪ ಅಂತ ತಿಳ್ಕೊಂಡಿ ಅಂದ್ರೆ ಇವು ದುಃಖ ರೂಪಿ ಅದಾವ, ಇವು ಸುಖರೂಪಿ ಅದಾವ ಆಯ್ತಾನ ನೀನು ಬಾಧೆ ಪಡ್ತೀವಿ. ಸುಖರೂಪವಾದಂತಹ ಇರುವಿನದ ಯಾರಿಗೂ ಭಿನ್ನಿಲ್ಲ. ಎಲ್ಲಾ ಕಾಲದವ್ರಿಗೆ, ಎಲ್ಲಾ ವರ್ಗದವ್ರಿಗೂ ಒಂದ. ನೀವು ಕಲ್ಪಿಸಿಕೊಂಡ ವಿಷಯ ವಸ್ತುಗಳು ಭಿನ್ನ ಭಿನ್ನ ಆಗ್ತವೆ. ನಿಜವಾಗಿ ನಾವು ಧ್ಯಾನ ತತ್ಪರರಾದಿವಂದ್ರೆ ಕೆಲವೇ ಕಾಲಾವಧಿಯಲ್ಲಿ ಸೂಕ್ಷ್ಮ ಶರೀರ ಅನಾಹತನಾದಗಳು ಕೇಳಿಕ್ ಶುರುವಾಗ್ತದೆ. ನಿಷ್ಠೆಯಿಂದ ನೀ ನಿಜವಾಗಿದ್ರೆ ಅಭ್ಯಾಸದಾಗ ತೊಡಗಿದ್ರೆ ಯಾರು ತೊಡಗವ್ರು? ಯಾವ ಬೇಕಾಗೈತಿ ಬಿಡೋದು. ನಮಗ್ ಬಾಳೆ ಬೇಕಾಗೈತಿ. ಹೌದಿಲ್ಲ? ಬಾಳೆದಾಗ ಆಸಕ್ತಿ ಇದ್ದವ್ ಇದು ಎಷ್ಟು ಜನ್ಮ ಆದ್ರೂ ನೆನೀತೀವಿ. ಈ ಲೋಕದ ಭೋಗಾದಿಗಳಲ್ಲಿ, ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತೋದನ್ನ ಇಲ್ಲ. ನೀವೆಲ್ಲ ಕೆಟ್ಟ ಹೋಗ್ಬಿಡು, ಇದ್ರಾಗ ಲಾಭ ಇಲ್ಲ ಅಂತ ತಿಳಿದು ಯಾವ ಉದಾಸೀನಕ್ಕನು ವೈರಾಗ್ಯವನ್ನು ಅಂತಾನ.
ಅಂತ ಒಂದು ಧೀರ ವೃತ್ತಿಗೆ ಮಾತ್ರ ಇದು ಅನುಭವ ಕೊಡ್ತದೆ. ಏನ್ ನಾವ್ ಇನ್ನ ಏನೇನು ಕಲ್ಪಿಸ್ಕೊಂಡ್ ಕೂತೀವಿ, ಹಂಗಾಗ್ಬೇಕು ಹಿಂಗಾಗ್ಬೇಕು, ಹೆಂಗಾದ್ರೂ ಸುಖ ಇಲ್ಲದ ಏನ್ ವಿಷಯದ ಸಂಪರ್ಕ ಹೋಗ ಮಾಡ್ಬೇಕು ಒಳಗ್ ಗಣ್ಯಾಗಿತ್ತು ಅಂದ್ರೆ ಹೋದ ಏನ್ ನಿನ್ನ ಇರುವಿನ ಬಗ್ಗೆ, ಚೈತನ್ಯ ಸ್ವರೂಪದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ಭೋಗ ವಾಸನೆಗಳ ತಾನ ಶಾಂತ ನೋಡ್ರಿ. ಅಂತರಾತ್ಮ ಸ್ಥಿತಿಯೊಳಗಿರುವಂತಹ ಜೀವನ್ ಮುಕ್ತರು, ಜೀವಭಾವದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಇವ್ರು ತಿಳ್ಕೊಳ್ಳಿ ಆ ಸ್ಥಿತಿ ಹೊಂದಲಿ ಅಂತ ತಿಳ್ಕೊಂಡು ಕಳಕಳಿಯಿಂದ ಕರುಣಾದೃಷ್ಟಿಯಿಂದ ಬೋಧ್ ಮಾಡ್ತಿರ್ತಾರೆ. ಎಷ್ಟು ತಿಳ್ಕೊತಾರ ತಿಳ್ಕೊಳ್ಳಿ ಬಿಡೋದು, ಯಾರಿಗೆ ಎಷ್ಟಾಕೈತಿ ಆಕೈತಿ ಅಂತ. ಯಾವ ಪುಣ್ಯಾತ್ಮರಿಗೆ ಆದಷ್ಟು ಆಕೈತಿ, ಅದಕ್ಕೆ ಅವ್ರು ಹೇಳಿಬಿಡದೆ ಅದರ ಅಭ್ಯಾಸದಾಗ ತೊಡಗಿರ್ತಾರೆ. ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳಿಂದ ನಿಮ್ಮ ಬ್ರಹ್ಮ ಸ್ವರೂಪದಲ್ಲಿ ಭಿನ್ನತೆ ಉಂಟಾಗಲಾರದು. ಹೌದು, ಈ ರೀತಿಯೊಳಗೆ ಏನೂ ಆಗಿಲ್ಲ, ಆಗುವುದೂ ಇಲ್ಲ. ಏನ್ ಇವೆಲ್ಲ ವರ್ಗ ಏನ್ ಮನುಷ್ಯನ ಕಲ್ಪನಾದಾಗ ಹಾಕವ್ ನೀವೆಲ್ಲ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಇನ್ನು ಇರುವಿಕೆಯೊಳಗೆ ಇಲ್ಲೇ ಇಲ್ಲ. ವಿಕಲ್ಪ ಉಳ್ಳಂತಹ ಶಬ್ದರೂಪಿ ಶಾಸ್ತ್ರದಿಂದ ಬ್ರಹ್ಮಜ್ಞಾನ ಆಗುವುದಿಲ್ಲ. ಹೌದು, ಹೇಳ್ಕೊಂತ ಕೇಳ್ಕೊಂತ ಕೂತ್ರೆ ಎಷ್ಟು ದಿನ ಹೇಳೋದು ಕೇಳೋದ್ರಿಂದ ಆಗುದಿಲ್ಲ. ಆಚರಣೆ ಇಲ್ಲಿಲ್ಲ ಅಂದ್ರೆ ಎಷ್ಟು ಹೇಳಿರ ಕೇಳಿದ್ರೆ ಏನ್ ಮಾಡ ಅದರಂತೆ ಆಚರಣೆ ಇದ್ರೆ ಅದ್ರ ಲಾಭ ನಿನಗೆ. ಆಚರಣೆ ಇಲ್ಲಲ್ಲೇ ಬರೀ ಹೇಳೋದು ಕೇಳೋದು ಮಾಡಿರಿ ನಾವು ಹೇಳಕ್ ಅಷ್ಟ ಹೇಳಪ್ಪ, ನೋಡೋಣ ಗೊತ್ತೈತಿ ಇವನ್ನೆಲ್ಲ ಅಂತ. ಹೌದಿಲ್ಲ? ನಿರಂತರವಾಗಿ ಪರೋಪಕಾರದಲ್ಲಿ ತೊಡಗಿರುವುದನ್ನ ಸಾಧುಗಳ ಲಕ್ಷಣ. ಸಾಧನ ಅದನ್ನ ಸಾಧನ ಮಾಡ್ತೀನಿ. ಇನ್ನೊಬ್ಬರಿಗೆ ಯಾವಾಗ ನನ್ನಿಂದ ಹಿತ ಆದೀತು ಅದನ್ನ ಅವರ ಸಾಧನ. ಸಾಧುಗಳ ಸಾಧನೆ ಯಾವುದೋ ಇನ್ನೊಬ್ಬರಿಗೆ ಹಿತ ಮಾಡು. ಅದರಿಂದ ನಿನಗೆ ಆ ಡಿಪಾಸಿಟ್ ಮಾಡ್ತಾರ, ಪುಣ್ಯದ ಡಿಪಾಸಿಟ್. ನಾವು ಅದನ್ನ ಮಾಡಾಕ್ತಾ ಇರ್ಲಿಲ್ಲ, ಬರೀ ಹೆಂಡ್ರು ಮಕ್ಕಳು ಗುಜರಾಣಿ ಮಾಡ್ತೀಯಪ್ಪ. ನಿಮ್ಮ ಸಂಬಂಧಿಕರಿಗೆ ಬಿಟ್ಟು ಇನ್ನೊಬ್ರಿಗೆ ಹಿತ ಮಾಡಕ್ ಕಲ್ತೀಯ? ನಿನಗ ಆಗದವ್ರಿಗೆ ಏನಾರು ಹಿತ ಮಾಡಕ್ ಕಲ್ತಿ? ಅಂದಾಗ ನಿನಗೆ ಇದು ತೀರಿ ನೋಡಿ ಶಾಸ್ತ್ರ. ಯಾರು ನಮಗ ವೈರಿಗಳಿರ್ತಾರೆ ಅವ್ರಿಗೆ ಹಿತ ಮಾಡಕ್ ಕಲಿಬೇಕು. ಇಸ ಇರದವ್ರಿಗೆ ಹಾಲೇರಿ ಏನ್ ಅದು ಸತ್ಪುರುಷರಲ್ಲಿ ಇರ್ತದ. ಏನ್ ಅಂತದ್ ಮಾಡೋಣ ಯಾಕ್ರಿ? ಬರೀ ನಾನು ಅಂತೇಳಿ ಸೇವಾ ಮಾಡ್ತಾನ ಅವನ ಮ್ಯಾಗ ಅಷ್ಟ ಪ್ರೀತಿ ಇರುದಿಲ್ಲ. ಯಾವ ನನ್ನ ಹೊಡೆದಿರ್ತಾನ, ಅಪಮಾನ ಮಾಡ್ತಾನೆ, ಅವನಲ್ಲಿ ಅವಾಗ ಪ್ರೀತಿ ಇರ್ತದೆ. ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಅವನು ಪ್ರೀತಿ ಮಾಡ್ತಾನೆ. ಅವ ಹಾಲು ತಂದು ಕೊಟ್ಟವ, ಹಣ್ಣು ತಂದು ಕೊಟ್ಟವನ ಮ್ಯಾಗ ದ್ವೇಷ ಇಲ್ಲ. ಹೌದಿಲ್ಲ? ಪ್ರೀತಿ ಎಷ್ಟು ಪ್ರೀತಿ ಇರ್ತೈತಿ, ಹಂಗ ವಿಷ ತಂದು ಕೊಟ್ಟವನ ಮ್ಯಾಗನು ಅಷ್ಟ ಪ್ರೀತಿ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಅವನದೇನ್ ತಪ್ಪಲ್ಲ, ಹಿಂದಿನ ಜನ್ಮದ ಕರ್ಮ ನಮ್ಮನ್ನ ಅವನ ಕಡೆಯಿಂದ ಹಂಗ ಮಾಡಾಕಿಸ್ತೈತಿ ಅಂತ. ನಮ್ಮ ಪ್ರಾರಬ್ಧ ಕರ್ಮ ಹಂಗ ಮಾಡ್ಲಿಕ್ಕೆ ಹಸ್ತದ, ಅವ್ರದೇನ್ ತಪ್ಪ. ಮತ್ ಸಿದ್ಧಾರೂಢ ತಲೆ ಮ್ಯಾಗ ಕೆಂಡ ಇಟ್ರು, ಯಾಕೆ ಅವ್ರಿಗೆ ಇದನ್ನ ಮಾಡ್ಲಿಲ್ಲ? ನನಗೆ ಹಿಂದೇನೋ ಮಾಡೈತಿ, ಇದು ದೋಷ ಐತಿ, ಯಾವ ರೂಪದಿಂದ ಬಂದೈತಿ, ಅದು ಸುಮ್ಮನೆ ಅದನ್ನ ಅನುಭವಿಸ್ತೀನಿ, ಅವ್ರದ್ದೇನು ದೋಷ ಇಲ್ಲ ಅಂತ. ನಮ್ದ ಇದು. ನಮ್ಗ ಅವ್ರ ಹಂಗಂತಾರೆ, ಇವ್ರು ಹಿಂಗಂತಾರೆ ಅನ್ನೋ ಕಾರಣ ಐತೆ ಅದಕ್ಕೆ. ಹಿಂದ ಹಂಗ ಮಾಡಿ ಅವ್ರನ್ನ ನೀನು ಅವಮಾನಗೊಳಿಸಿ ಹಿಂದ, ಈಗ ಅದ್ರ ಸಹನ್ ಮಾಡ್ಕೋದನ್ನ. ಈಗ ಅವಮಾನವನ್ನು ಸಹನ್ ಮಾಡ್ಕೊ. ಹಿಂದ ಮಾಡಿ ಇದ್ದದು, ಈಗ ಬಂದೈತೆ, ಆ ರೂಪದಿಂದ ಬಂದೈತೆ. ನಿನಗೆ ಅವ್ರದ್ದೇನೋ ದೋಷ ಅಲ್ಲ, ನೀ ಮಾಡಿದ್ದನ ನಿನಗೆ ಬಂದ. ಏನ ಬರ್ಬೇಕಾದ್ರು ನಮಗ್ ಕಾರಣ ಇಲ್ಲೇ ಕಾರ್ಯ ಘಟಿಸುದಿಲ್ಲ. ಈ ಜಗತ್ತಿನೊಳಗೆ ಮಾನ ಮರ್ಯಾದೆ ಬರ್ಬೇಕು, ಅದ ಚೀತು ಅಣಸ್ಕೋಬೇಕಾದ್ರೆ, ಇನ್ನೊಬ್ಬರ ಕಡೆಯಿಂದ ಹೊಡೆಸ್ಕೋಬೇಕಾದ್ರೆ ನಿನ್ನ ಕರ್ಮನ ಅದಕ್ಕೆ ಕಾರಣ. ಕರ್ಮ ಎಲ್ಲೇ ಘಟಿಸೋದನ್ನಿಲ್ಲ, ಏನಾಗ್ಬೇಕಾದ್ರೂ
ಅದಕ್ಕೆ ಅವರು ಬಲ್ಲವರು ಅದರ ಮರ್ಮವನ್ನು ತಿಳಿದಿರ್ತಾರೆ. ಏನ ಆಗ್ಬೇಕಾದ್ರೆ ಅದಕ್ಕೆ ನನ್ನ ದೋಷನ ಐತಿ, ಅವ್ರದ್ದೇನಲ್ಲಪ್ಪ. ಏನ್ ಮಾಡಿದ್ದೀವಿ, ಈಗ ಅದನ್ನ ಸಹನ್ ಮಾಡ್ಕೊ. ಇನ್ನೊಬ್ಬರಿಗೆಲ್ಲ ತೊಂದರೆ ಕೊಟ್ಟು ಆ ಟೈಮ್ನಾಗ ನಡಿತೈತೆ ಅನ್ನೋ ಟೈಮ್ನಾಗ ಮಾಡಿಲ್ಲ. ಅಧಿಕಾರ ಇದ್ದಾಗ ಎಲ್ಲ ಜನಬಲ ಧನಬಲ ಇದ್ದಾಗ ಮಾಡಿದ್ದು. ಅದಕ್ಕೆ ಮಾಡಕ್ ಹೋಗ್ಬೇಡ. ಯಾವ ಜೀವಿಗೂ ತೊಂದರೆಯನ್ನು ಕೊಡಕ್ ಹೋಗ್ಬೇಡ. ಹಿತ ಮಾಡಕ್ಕಲಿ ಅಂದ್ರೆ ನಿನಗೆ ಹಿತ. ನಮಗೆ ಯಾವ್ದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಇಷ್ಟು ನೀ ತಿಳಿದ್ರೆ ಸಾಕು, ನಿನ್ನ ಜೀವನ ಸಾರ್ಥಕ ಆಕತಿ. ನಮಗೆ ಯಾವ್ದು ಬೇಡ ಅದನ್ನ ಇನ್ನೊಬ್ಬರಿಗೆ ನೀ ಮಾಡಬೇಡಪ್ಪ. ಏನ್ ನಮ್ಗೆ ಇನ್ನೊಬ್ಬರಿಂದ ಏನೂ ಆಗ್ಬಾರ್ದು ಅಂದ್ರೆ ನೀ ಇನ್ನೊಬ್ಬರಿಗೆ ಏನು ಮಾಡಕ್ ಹೋಗ್ಬಾರ್ದು. ಮಾಡಿದಿ ಅದರ ಫಲ ನೀವು ನೋಡ್ಬೇಕು. ಇಷ್ಟೆಲ್ಲ ಹೇಳಿ ಕೇಳಿ ಮಾಡಿದೆ ಅಂದ್ರೆ ಅದ ಡಬಲ್ ಅದರ ಫಲ ನಿನಗೆ ಸಿಗ್ತೈತಿ. ಬಡ್ಡಿ ಸಮೇತ ಬರ್ತೈತಿ ನಿನಗೆ. ಮತ್ತೆ ಏನ್ ಅದಕ್ಕೆ ಪರೋಪಕಾರದಲ್ಲಿ ತೊಡಗಿರುವುದನ್ನು ಸಾಧುಗಳ ಸಾಧನ. ಬರೇ ಇದಕ್ಕೆ ಯಾವಾಗ ಅವ್ರಿಗೆ ಇಂಥ ಅವಕಾಶ ಸಿಕ್ಕೈತಲ್ಲ, ನನಗೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನುವಂಥ ಅವಕಾಶ ಯಾವಾಗ ಸಿಕ್ಕೀತು ಅಂತ ಇದ್ರೊಳಗೆ ಕಾಲ ಗಳಿತಿರ್ತಾನ. ಮೇಲಿಂದ ಮೇಲೆ ಹೇಳುವಂತಹ ಮಾತುಗಳಿಂದ ಅಜ್ಞಾನಿಗಳ ಮೇಲೆ ವಿಶೇಷ ಪರಿಣಾಮ ಆಗೈತಿ. ಅದಕ್ಕೆ ಅದನ್ನು ಕೇಳು. ನಾನು ಹಂಗ ಇರ್ಬೇಕಲ್ಲ, ನಾನು ಅವ್ರಂಗ ಮಾಡ್ಬೇಕಲ್ಲ, ಅಂತ ಸ್ಥಿತಿಯನ್ನು ಹೊಂದಬೇಕು ಅನ್ನೋ ಭಾವ ನಿನಗೂ ಬರ್ತೈತಿ. ಮೇಲೆ 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 ಇವನಿಗೆ ಕೇಳೋದ್ರಿಂದ ನೀನು ಏನ್ ಅದನ್ನ ಮಾಡಿ ನೋಡು, ಎಷ್ಟು ನಿನಗೆ ಹಿತ ಅನಿಸ್ತದೆ. ಇನ್ನೊಬ್ಬರಿಗೆ ಹಿತ ಮಾಡ್ಕೋತಾವ ನಿನಗೆ ಹಿತ ಅನಿಸ್ತದೆ. ಇನ್ನೊಬ್ಬರಿಗೆ ಕೆಡಕ್ ಬಯಸಿದ್ರೆ ನಿನಗೆ ಕೆಡಕೈತಿ. ಎಂದೂ ಮಾಡಕ್ ಹೋಗ್ಬೇಡ. ಒಂದ್ ಹೇಳಕ್ ಅವ್ರು ಮಾಡ್ಯಾರ ಅಂದ್ರೆ ಮಾಡ ಅಜ್ಞಾನಿ ಇದ್ದಾನ, ಗೊತ್ತಿಲ್ಲಕ್ ಮಾಡ್ಯಾನ, ನಂದು ದೋಷ ಐತಿ, ಮಾಡ ಸುಮ್ಮನೆ ಇರು. ಉದಾಸೀನ ಆಗು. ಪಾಪಿಗಳಲ್ಲಿ ಉದಾಸೀನ ಆಗ. ಮಹಾತ್ಮರೆಲ್ಲ ಏನ್ ನೀ ಮತ್ತವನು ಬೆಳೆಸ್ಕೊಂತ ಮಾಡ್ಯಾನ್ ತಡಿ ಅವನು ಮಾಡೇ ಬಿಡು ನಾವು ಅಂತ ತಿಳ್ಕೊಂಡ್ರೆ ಅದಕ್ಕಾಗಿ ಇದನ್ನ ಮಾಡಾಕತ್ರ ಈ ಸಮಾಧಾನ ಕೆಡಿಸ್ಕೋತೀನಿ. ಏನ್ ಜಗತ್ತದ ವಿಷಯಾವಲಂಬಿ ಜಗತ್ತು ಒಂದಿಲ್ಲ ಅಂತಾರದ ಅಪವಾದ ಕೊಡುದು ನಾವು. ಅವ್ರು ನನಗೆ ಹಂಗಂತಾರೋ ಹಿಂಗಂತಾರೋ ಅಂತಂದ್ರೆ ಉದಾಸೀನ ಆಗುದು ಎಲ್ಲದ್ರ ಬಗ್ಗೆ. ಜಗತ್ತಿನ ಕಡೆ ಎಲ್ಲ ಕೊಡಕ್ ಹೋದ ಅದನ್ನ ಎಂದೂ ತಿದ್ದಕ್ಕಾಗುದಿಲ್ಲ. ಯಾಕ್ರಿ ಅವ್ರು ಹಂಗದಾರು ಇವ್ರು ಹಿಂಗದಾರು ಅದನ್ನ ತಗೊಂಡು ಏನ್ ಮಾಡವ್? ನಿನ್ನ ಕೆಲಸ ನೀ ಹೆಂಗದಿ ನೋಡ್ಕೊ. ನೀ ಬರೀ ಅವ್ರದ್ದು ಇನ್ನದನ್ನ ನೋಡ್ಕೊತಾನ ಕುಂತಿ, ನಿನ್ನ ಕಡೆ ಲಕ್ಷ್ಯ ಇಲ್ಲ ಅಲ್ವ ನಿನ್ಗೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆ ಇನ್ನದಲ್ಲಿ ಮನುಜ. ನೀನು ನಿಜದ ಕಡೆ ಲಕ್ಷ್ಯ ಕೊಟ್ರ ಅವು ಅದು ಏನು ಅನಿಸೋದೇ ಇಲ್ಲ ನಿನಗ. ಏನ್ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಬರೇ ಇದಕ್ಕ ನಾ ನಿತ್ತಿ ಇದಕ್ಕಾಗಿ ಇನ್ನೊಬ್ರು ಅವ್ರು ಮಾಡಿದ ಇವನು ಇದನ್ನ ಮಾಡ ತಗೊಂಡು ನೀನು ಅವ್ರು ಮಾಡಿದ ಅವ್ರು ಉಂಟಾರ ನಿನಗೆ ಅದಕ್ಕೆ ಬೇಕು. ಬರೀ ಅದನ್ನ ನೋಡೋದು ಎಂದೂ ಉದ್ಧಾರ ಆಗುದಿಲ್ಲ. ಇನ್ನೊಬ್ಬರ ದೋಷಗಳನ್ನ ನೋಡವ, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳವ, ಅವ ಎಂದೂ ನಾಶ ಉದ್ಧಾರ ಆಗೋದಿಲ್ಲ. ಮನಿತನನ ಹಾಳಾಗುದಿಲ್ಲ. ಪರನಿಂದೆ ಅದು ಗ್ರಹಕ್ಷಯ ಅಂತ. ಪರನಿಂದ ಮಾಡೋದು, ಇನ್ನೊಬ್ಬರನಿಂದ ಅವ ಹಂಗದ ಅವ ಗೊತ್ತೈತಿ ನನಗೆ ಒಂದಿಲ್ಲ. ಬರೀ ಇನ್ನೊಬ್ಬರ ದೋಷಗಳನ್ನು ನೋಡಿ ಅವ್ರ ನಿಂದ ಮಾಡವ, ಆ ಮನಿತಾನ ಯಾಕೆ ಏಳಿಗೆ ಆಗುದಿಲ್ಲ ಅಂದ್ರೆ ಅದಕ್ಕೆ ಮಹಾತ್ಮರ ಚಂದ ಆಟಕ್ಕೆ ಹೇಳಿಲ್ಲ ಅವನ. ಪರನಿಂದೆ ಗ್ರಹಕ್ಷಯ, ಆ ಮನಿತಾನ ಎಂದೂ ಉದ್ಧಾರ ಆಗುದಿಲ್ಲ. ಇನ್ನೊಬ್ಬರ ನಿಂದ ಮಾಡವ. ಯತಿನಿಂದೆ ಕುಲಕ್ಷಯ ಅಂತ, ನೀನು ವಂಶನ ಹಾಳಾಗುತ್ತೆ. ಯತಿನಿಂದೆ ಮಾಡಕ್ ಹೋಗ್ಬೇಡ, ಪರನಿಂದನೂ ಮಾಡಕ್ ಹೋಗ್ಬೇಡ. ನಿನ್ನ ಜೀವನ ಹಾಳು ಮಾಡ್ಕೊಂತೀಯಲ್ಲ ಇನ್ನೊಬ್ಬರ ನಿಂದ ಮಾಡಿ. ಅವ್ರು ಹಂಗದಾರ ಇವ್ರು ಅವ್ರು ಹೆಂಗಾರ ಅವ್ರ ಫಲ ಅವ್ರು ಅಂತ ನಿನಗೆ ಅದ್ರ ಬಗ್ಗೆ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗ. ಯಾರ ನಿಂದ ಮಾಡೋ ಪ್ರಸಂಗನ ಬರೋದಿಲ್ಲ. ಇನ್ನೊಬ್ರು ಉಸಾಬರಿಗೆ ಹೋಗೋ ಪ್ರಸಂಗನ ಬರೋದಲ್ಲ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ಬಿಡ್ತೇ ಇದನ್ನ ಮಾಡ್ಕೊತ ಕುಂದತ್ತೆ. ಇದ ಹೊರೆ ಆಗಿ ಬಿಡ್ತೇನೆ, ಇದ ಮುಖ್ಯ ಆಗಿ ಬಿಡತ್ತೀನಿ. ಇನ್ನೊಬ್ರು ನಿಂದ ಮಾಡೋದನ್ನ ಶಾನೆ ಆಗಿಬಿಡ್ತೀನಿ. ಇನ್ನೊಬ್ರು ನಿನ್ನ ಹೊಲಸು ನಿನಗೆ ಗೊತ್ತಿರುದಿಲ್ಲ. ತನ್ನ ಎಡ್ಯಾಕಾಯ್ತಿ ಬಿದ್ದಿರ್ತೈತಿ, ಮಂದಿ ಎಡ್ಯ ನಾನ ಜಡ್ಸಕ್ ಹೋಗ್ತೈತಿ. ಇನ್ನೊಬ್ಬರ ದೋಷ ನೋಡವಂಗ ತನ್ನ ದೋಷ ಏನೈತಿ ಅನ್ನೋದು ಗೊತ್ತಾಗುದಿಲ್ಲ ಅದಕ್ಕೆ.
ಬರೀ ಇನ್ನೊಬ್ರದ ಹೇಳ್ತೈತೆ. ಹೇಳಿದಾಗ ನಾ ಶುದ್ಧ ಆಗಕ್ಕೆ ಕೊಟ್ಟಾನ, ಇನ್ನೊಬ್ರು ದೋಷ ಹೇಳಿ. ಎಲ್ಲಾ ದೋಷ ನೀನ ತಗೊಳಕತ್ತಿ ಅಂತ. ಅದಕ್ಕೆ ಬಲ್ಲವರು ಎಚ್ಚರಿಕೆ ಕೊಡ್ತಾರೆ, ಯಾಕೆ ಅವ್ರ ದೋಷ ನೀ ತಗೋತೀಯಪ್ಪ ಅಂತ. ಹೊಲಸು ತಿನ್ಕೊಂತ ಅಡ್ಡಾಡು ಚಾಳಿ ಬಿಡೋದನ್ನ ಇನ್ನೊಬ್ರು ಹೊಲಸು ತಿನ್ನೋದು ಒಳ್ಳೇದಿದ್ದೇ ಇರ್ತೈತಿ. ಅದ್ರ ಕಡೆ ಅದನ್ನ ಮಾಡೋದಿಲ್ಲ. ಮತ್ತೆ ಬೇಕಾದಂತ ಪಾಪಿ ದುಷ್ಟದ ಅನ್ನೋದನ್ನ ಅವನು ಒಳ್ಳೆ ಗುಣ ಇರ್ತೈತಿ, ಅದನ್ನ ನೋಡೋದಿಲ್ಲ ನಾವು. ಎತ್ತಿ ಎದನ್ನ ತಗೋತೀವಿ? ದುಷ್ಟ ಇದನ್ನ ಅವ್ನು ನೋಡೇನ ಹೇಳ, ಅವನ ಸ್ವಭಾವ ಅಂತವನ್ನ ನೋಡ್ತೀವಿ ನಾವು. ಒಳ್ಳೇದನ್ನ ನೋಡು. ಇದು ಮೊದಲಿಗೆ ಬೇಕು ನಮಗಂತ. ಯಾರ ದೋಷವನ್ನು ನೋಡಕ್ ಹೋಗ್ಬೇಡ. ಮನುಷ್ಯನ ಸಮಗ್ರ ಕೃತಿಗಳು ಸಮತಾಯುಕ್ತವಾಗಿದ್ದರೆ ಸೌಭಾಗ್ಯದ ವೃದ್ಧಿಯಾಗುವುದು. ಹೌದು, ಭೇದ ಭಾವ ಇರಬಾರ್ದು. ಎಲ್ಲರಲ್ಲಿ ಸಮತ್ವದ ಭಾವ. ಸಮತ್ವಂ ಯೋಗ ಉಚ್ಯತೆ. ಇವ್ರು ಹೆಚ್ಚಿನವರು ಕಡಿಮೆಯವರು ಅನ್ನೋದಿಲ್ಲ. ಇವ್ರು ನಮ್ಮವರು ಹೊರಗಿನವರು ನೋವು. ಎಲ್ಲರನ್ನ ತನ್ನಂಗ ನೋಡ್ತಾರೆ. ಆತ್ಮವತ್ ಸರ್ವಗೋತೆ. ಸಮತ್ವ ಭಾವ ಇರ್ತದೆ ಎಲ್ಲರಲ್ಲಿ. ಸಮಾಧಿ ಅಥವಾ ತೂರ್ಯ ಅವಸ್ಥೆಯೊಳಗಿದ್ದಾಗ ನಾನು ಆನಂದ ಸ್ವರೂಪನಿದ್ದೇನೆನ್ನುವಂತ ತಿಳುವಳಿಕೆ ನಡೆದಿರ್ತದೆ. ಅವಾಗ ಎಚ್ಚರ ಇರ್ತಾನ. ಎಚ್ಚರಿದ್ದ ಆನಂದದ ನೆನಪಿನಾಗಿರ್ತಾನೆ. ನಿದ್ದೆಯೊಳಗೆ ಎಲ್ಲರೂ ಎಚ್ಚರ ತಪ್ಪಿರ್ತೇವೆ, ಮರವಿಯೊಳಗೆ ಅಜ್ಞಾನದೊಳಗೆ ಇರ್ತೇವೆ. ಏನು ತಿಳಿಲಿಲ್ಲ, ಆರಾಮಿಲ್ಲ. ಇದು ಎಲ್ಲವನ್ನ ತಿಳಿದ ಆರಾಮಿನ ಭಾವದಾಗಿರ್ತ. ಅರುತ ಆನಂದದ ಸ್ಥಿತಿಯನ್ನು ನಾವು ಹೊಂದ. ಅರಿವು ಸಹಿತ ಆನಂದದ ಸ್ಥಿತಿ. ಮರುವೆ ಮೂಲಕ ಆರಾಮ ಇರೋದು ಅದು ಬ್ರಹ್ಮಜ್ಞಾನ ಅಲ್ಲ. ಅರಿವಿನ ಮೂಲಕ ಆನಂದನಾಗಿರುವುದನ್ನ ಬ್ರಹ್ಮಜ್ಞಾನ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರ ಅರಿವು ಸಹಿತ ಆನಂದದ ಸ್ಥಿತಿ. ಎಚ್ಚರಿದ್ದು ಅದನ್ನ ಅನುಭವಿಸ್ತಾವ. ಆನಂದದ ಅನುಭವ ಮಾಡ ಅವಾಗ ಚಿಂತೆ ಕಡಿತೈತಿ ನೋಡ್ರಿ. ತಿಳಿಲಿ ನಾವು ಅನುಭವ ಮಾಡ್ತೇವೆ. ಮತ್ತೆ ಎಂದಿನಂತೆ ವ್ಯವಹಾರಿಗೆ ಎಚ್ಚರಿಕೆ ಬಂದ್ಕೂಲೆ ಎಂದಿನಂತೆ ಮತ್ತು ಹೋಗಿರ್ದಲ್ಲ ಚಿಂತೆ, ವ್ಯಸನ, ದುಃಖ ಹಂಗ ಇರ್ತದೆ. ಅದಕ್ಕೂ ಬಾಳ ಬರ್ತೈತಿ. ತಿಳಿಲಿ ಆರಾಮ ಇರೋದಕ್ಕ ತಿಳಿದ ಆರಾಮ ಇರೋದಕ್ಕ ಬಾಳ ಫರಕ್ ಐತಿ. ಯೌವನ ಕಾಲಕ್ಕೆ ಈ ಜ್ಞಾನ ಸಂಪತ್ತನ್ನು ನೀವು ಗಳಿಸಿದ್ರಿ ಅಂದ್ರೆ ಮುಪ್ಪಿನ ಕಾಲಕ್ಕೆ ಉಪಯೋಗ ಬರ್ತದೆ. ನೀವು ಮನನ್ ಮಾಡಕ್ ಬರ್ತದೆ. ಅವಾಗ ಅಭ್ಯಾಸ ಆ ಪೀರಿಯಡ್ನಾಗ ಇದನ್ನ ನೀವು ಮಾಡ್ಕೊಂಡಿದ್ದೆ ಅಂದ್ರೆ ಮುಪ್ಪಿನ ಕಾಲಕ್ಕೆ ಸುಧಾ ಇದ ನೆನನಾಗ ಇರಾಕ್ ಬರ್ತದೆ. ಮುನಿ ವೃತ್ತಿ ಬರ್ತದೆ ನಿನಗೆ. ಯೌವನ ಕಾಲಕ್ಕೆ ಈ ಸಂಸ್ಕಾರ ಜಾರಿ ಮಾಡ್ಕೊಡ ವೃದ್ಧಾಪ್ಯ ಮುನಿ ವೃತ್ತಿ ಅಂದ್ರೆ ಸ್ವರೂಪವನ್ನು ನೆನಪು ಮಾಡುವಂತ ಅವಕಾಶ ನಿನಗೆ ಸಿಗ್ತದೆ. ಇದನ್ನ ಮೊದಲಕ ವಯಸ್ಸಿದ್ದಾಗ ಇದರ ಮಾಡ್ಕೊಂಡಿದ್ದೆ ಅಂದ್ರೆ ವಯಸ್ಸಿಗೆ ಬಂದ ಕೂಡಲೇ ಮೊದಲು ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಸ್ವರೂಪ ಜ್ಞಾನ. ಇದನ್ನ ಮಾಡ್ಕೊಂಡೆ ಅಂದ್ರೆ ಮನನ ಮಾಡಕ್ ಬರ್ತೈತಿ ಮುಪ್ಪಿನ ಕಾಲಕ್ಕೆ. ಮುನಿ ವೃತ್ತಿ ಬರ್ತೈತಿ. ಅದೇ ನೆನಪು ಮಾಡ್ಕೊಂತ ಶರೀರ ಬಿಡ್ತಾನ. ಯೋಗಿನ ಅಂತ ತನುಚ್ಛೇದ ಯೋಗದ ಅಭ್ಯಾಸದಾಗ ತೊಡಗ್ತಾನ. ಶರೀರ ಬಿಟ್ಟು ಬಿಡ್ತಾನ. ಅದ ಕಡೆ ಲಕ್ ಕೊಟ್ಟು ಯೋಗಿನ ಅಂತೆ ತನು ತ್ಯಜ. ಯೋಗಿನ ಅವ ಆ ಯೋಗದ ಸಂಸ್ಕಾರ ಮಾಡ್ಕೊಂಡ ಅವ ಯೋಗದ ಅಭ್ಯಾಸದೊಳಗೆ ಶರೀರ ಬಿಟ್ಟು ಬಿಡ್ತಾನ. ಅಲ್ಲಿ ಹೋತವಂಗ ಅದ ಆಗಿಬಿಡ್ತಾನ. ಅದ ಅವಂಗ ಭಾವದಾಗ ಉಳ್ಕೊಂಡ ಅದ ಪುನಃ ಜನ್ಮ ಬರುದಿಲ್ಲ ನಮ್ಗ. ಯೋಗದ ಸಂಸ್ಕಾರ ಇದ್ರ ಯೋಗದ ಇದ್ರಾಗ ಶರೀರ ಬಿಟ್ಟಂದ್ರೆ ಅಭ್ಯಾಸ ಬಲದಿಂದ ಅದು ಸಾಧ್ಯ ಐತಿ. ನೀವು ಬಾಳೆ ಜ್ಞಾನವನ್ಯಾಗ ಶರೀರ ಬಿಟ್ಟಂದ್ರೆ ಮಾತು ಅಲ್ಲಿ ಹುಟ್ಟು ಬರೋಣ ಅಂತ. ಯಾರ್ಯಾರು ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಾರೆ ಅವ್ರು ಹಂಗಾಕಾರ. ತನು ಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಹನು ಅಂತ. ಅಂತ್ಯಮತಿ ಸಾಗತಿ ಅಂತಾರಲ್ಲ. ಶರೀರಕ್ಕೆ ಹೋಗೋ ಕಡಿ ಟೈಮ್ಗೆ ಏನ್ ನೆನಪಿ ಬರ್ತೈತಿ ನಿನಗೆ ಅದ ಆಗಿಬಿಡ್ತೀನಿ ಅಂತ. ನನ್ನ ಮಕ್ಕಳು ಮರಿ ಅಂತಲ್ಲಿ ನಾವು ಹತ್ತು ಹುಟ್ಟು ನಾನು ಇವಂತ
ಎಲ್ಲವನ್ನ ಮರ್ತ ಕಡೆಗಣಿಸಿ ತನ್ನ ಇರುವಿನ ಅನುಸಂಧಾನದಾಗ ತೊಡಗಿದವನು. ಇವು ಯಾವ ಸಂಬಂಧ ಪಡೆದು ನಾವು ಅನಾತ್ಮ ಸಂಬಂಧಗಳೆಲ್ಲ ತಪ್ಪಿ ಹೋಗ್ಬಿಡ್ತು. ನಾಮರೂಪ ಕ್ರಿಯಾತ್ಮಕವಾದಂತಹದ್ದೆಲ್ಲ ಕನಸಿನಂತೆ ಸುಳ್ಳೋದು ಅನ್ನೋದು ಹೊಳಿಬೇಕಾದ್ರೆ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು. ಇದಕ್ಕೆ ಒಂದ ದಿನ 2 ದಿನ ಕೇಳಿರೋದು ತಿಳಿದಿಲ್ಲ. ಇಡೀ ಜನ್ಮನ ಇದಕ್ಕೆ ಮೀಸಲಾಗಿಟ್ಟರು ಹೊಳೆದ್ರೆ ಹೊಳಿತೀವಿ, ಹೊಳಿದೇ ಇದ್ರೆ ಇಲ್ಲ. ಏನ್ ನೀ ಚಂದಕ್ಕೆ ಯಾವಾಗಾರ ಬಂದು ಮಜಾಕ್ ಬಂದ್ ಕುಂತಿದ್ದೆ ಏನ್ ಆತ್ಮ ಸಾಕ್ಷಾತ್ಕಾರಕ್ಕೆ ಸಮ್ಯಕ್ ದರ್ಶನ ಅಂತ ಕರೆದ್ರು. ಜಡದಿಂದ ತಿಳುವಳಿಕೆ ತಯಾರು ಮಾಡಕ್ ಬರ್ತೈತಿ. ಪದಾರ್ಥ ವಿಜ್ಞಾನ ಶಾಸ್ತ್ರದವ್ರಿಗೆ ಇದು ಮಾಡಕ್ ಸಾಧ್ಯ ಐತಿ. ಜಡ ವಸ್ತುಗಳಿಂದ ಅದನ್ನು ತಯಾರು ಮಾಡಕ್ಕಾಗ್ತದೆ. 2 ವಸ್ತುಗಳು ಕೂಡಿಸಿದ್ರೆ 3ನೇ ವಸ್ತು ಅದು ಜಡ ವಸ್ತುನು ಆಗ್ತದೆ. ಆದ್ರೆ ಜ್ಞಾನಪ ಆಗುದಿಲ್ಲ. ಏನ್ ವಿಕಾರ ಆಗೋದು ದಿನಸ್ದಾಗಿಂದ ತಯಾರು ಮಾಡಿದ ಮತ್ತು ಅದು ಆ ತಯಾರಾದ ವಸ್ತುನ ಅದು ವಿಕಾರ ಹೊಂದೋದಲ್ಲ. ಯಾವುದೇ ವಸ್ತು ತಯಾರು ಮಾಡಿದ್ರು ಅವು ಇದಕ್ಕಿದ್ದಂಗೆ ಇರ್ಬೋದು. ಯಾಕೆ ಇದಕ್ಕಿದ್ದಂಗೆ ಇದ್ದ ವಸ್ತುವಿನಿಂದ ತಯಾರಾದದ್ದಲ್ಲ ಅದು. ಬದಲಾವಣೆ ಆಗುವಂತ ವಸ್ತುವಿನಿಂದ ತಯಾರಾದದ್ದು ಅದು ಬದಲಾವಣೆ ಆಗುವುದಿಲ್ಲ. ಏನ್ ಇದಕ್ಕಿದ್ದಂಗೆ ಇದ್ದಂತ ವಸ್ತು ಯಾವ್ದಂದ್ರೆ ನಿಮ್ಮ ಸ್ವರೂಪ ಒಂದ. ಏನ್ ಬೆಳ್ಳುಳ್ಳಿ ಚಟ್ನಿನ ತಯಾರು ಮಾಡಿ ಕೊಡಾಕದ ಯಾರ ಮಾಡಿಕೊಡೋದು ದಿನಸಲ್ಲ. ಏನ್ ಎಲ್ಲರೂ ದೇವ್ರಿಗೆ ಹೊಕ್ಕಿವ ಅಂತ ಹೇಳ್ತೀವಿ. ದೇವ್ರಿಗೆ ಯಾರು ಸಂಕಟ ಉಳಿತಾವನು? ದೇವ್ರಿಗೆ ಹೊಕ್ಕಿವನ್ನವ್ರಿಗೆ ಹೋದವ್ರಿಗೆ ಸಂಕಟ ಹೋಗಿ ಅವ್ನು ನೋಡ್ಕೊ. ಅರು ಇರುವ ಆನಂದ ಏನೋ ನಿರ್ಮಾಣ ಮಾಡಲ್ಪಟ್ಟ ಕಾರ್ಯ ಮಾಡಲ್ಪಟ್ಟದ್ದಲ್ಲ. ಯಾವಾಗಲೂ ಇದ್ದದ್ದು ಅದು. ಹೊಸದಾಗಿ ಏನ್ ಪಡಿಬೇಕಾಗಿಲ್ಲ ಅದನ್ನು. ಏನ್ ಅರಿವು ಇರುವ ಆನಂದವನ್ನು ಜಡದಿಂದ ಹೊಂದಲಿಕ್ಕೆ ಬರುದಿಲ್ಲ. ಜಡ ವಸ್ತುಗಳು ಯಾವ ಸಾಧನ ಅಲ್ಲ. ಜಗತ್ ವಿಲಾಸಿ ಅನ್ನೋದ ನೋಡಿ ನಿನ್ನಲ್ಲಿ ಯಾವ ಪರಿಣಾಮವನ್ನು ಉಂಟು ಮಾಡಿಲ್ಲ. ಏನ್ ತಾನು ಮನಸ್ಸು ಕಲ್ಪಿಸ್ಕೊಂಡು ತಾನೇ ಒದ್ದಾಡ್ತದೆ, ತಾನ ಎಲ್ಲ ಕಲ್ಪನೆ ನಡೆಸಿ ತಾನೇ ಆರಾಮಿರ್ತದೆ. ಬೇಕಾದಷ್ಟು ನಾವು ಆತ್ಮ ವಿಚಾರದಾಗ ತೊಡಗಿದ ಸುಧಾ ರೂಢಿಗತ ಅನಾತ್ಮ ವಿಚಾರಗಳು ಬಂದ ಅಡ್ಡಿಯನ್ನು ಉಂಟು ಮಾಡ್ತಾವ. ಏನ್ ಅವ್ ಹಿಂದಿನ ಬಲಾದಿ ಸಂಸ್ಕಾರ ಬಂದ ನಮ್ಗೆ ಅಡ್ಡಿಯನ್ನು ಉಂಟು ಮಾಡ್ತಾವ. ಬೇಕಾದಂಗೆ ಕೇಳ್ತಾನಂದ್ರೆ ಸುಧಾ. ಅದಕ್ಕೆ ಇದು ಆಗದ ಹೊರವೀಕೆಗೆ ಮುಕ್ಕುತಿ ಅಂತ ಹೇಳ. ಮುಂದಿನ ಬಲಾದಿ ಸಂಸ್ಕಾರವೇ ಮುಮ್ಮರುವುದರಿಂದ. ಯಾವ ಚಿಂತನದೊಳಗೆ ಕಾಲು ಕಳೆದಿರ್ತಿ ಅವಾಗ ಗಟ್ಟಿಯಾಗಿರ್ತಾವ. ನಿನಗೆ ಬರೀ ಬಾಳೆ ಬದುಕಿನ ಚಿಂತನೆ ಮಾಡಿ ಅವಾಗ ಗಟ್ಟಿಯಾಗಿರ್ತಾವ. ಮತ್ತು ಅದೇ ನೆನಪಿಗೆ ಬರ್ತದೆ. ಇದೆಲ್ಲಿ ಬರ್ಬೇಕು ನೀವು, ಇದೆಲ್ಲಿ ತಿಳಿಯಕ್ಕೆ ಹೋಗುದೇ ಇಲ್ಲದವ್ರು. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಾವ. ಇದೇ ತಿಳಿವು. ರಮಣ ಕಡೆ ಹೆಂಗ ದೇಶಿ ವಿದೇಶಿ ಜನರು ಬರ್ತಿದ್ರು ಹಂಗ ರಾಜ ಮಹಾರಾಜರ ಚಕ್ರವರ್ತಿ ಕಡೆ ಹೋಗ್ತಾರ. ಯಾರು ಹೋಗ್ಬೇಕು? ಅಲ್ಲೇನ್ ಸಿಗ್ಬೇಕು? ಬರೀ ವಿಷಯ ವಸ್ತುಗಳ ಆಶಯ ಇದ್ದವ್ರು ಹೋಗ್ತಾರ. ನಿಜವಾಗಿ ಸುಖ ಹೊಂದ್ಬೇಕ. ನಾವು ಯಾವ ಸುಖ ಹೊಂದಿರ್ತಾನೆ ಜಗತ್ತಿನೊಳಗೆ ಅವನು ಸಂಘ ಮಾಡ್ತಾನ. ಸಿಗೋದು ದುರ್ಲಭ. ಬ್ರಹ್ಮನಿಷ್ಠ ಗುರುವಿನ ಸಂಘ ಸಿಗೋದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಯಾರ ಸಂಘ ಮಾಡಿದ್ರೆ ಏನಾಕೈತಿ ನೀವು ವಿಚಾರ ಮಾಡಿ ನೋಡ್ಕೊಡ್ರಿ. ಅದು ಪರಿಣಾಮ. ಎಂತ ಸಂಘದಾಗ ನೀ ಬೆಳಿತಿ ಅಂತ ಸಂಸ್ಕಾರ ನಿನ್ನಲ್ಲಿ ಜಾಗೃತ ಆಕೈತಿ.
ಏನ್ ಸಂಘದಂತೆ ಪರಿಣಾಮ ಆಕೈತಿ ನಾವು ಮಾಡೋ ಬಾಳೆ ಎಲ್ಲಾ ಸುಖದಡೆಗೆ ಒಯ್ತೈತಿ ದುಃಖದಡೆಗೆ ಒಯ್ಯಾಕತ್ತೈತಿ ನೋಡ್ಕೋರಿ ಎತ್ತಾಗ ಹೊಂಟಿರಿ ನೋಡ್ಕೋರಿ ನಾವು ದಿನನಿತ್ಯದ ನಡೆಸೇವಲ್ಲ ಇದ ಕ್ರಮ ನಾವು ಮುಂದುವರ್ಸಿದ್ರೆ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ ನಾವು ಅದಕ್ಕೆ ವಿಚಾರವಂತ ಇದನ್ನ ತಪ್ಪೈತಿ ಇದು ಕ್ರಮ ಸುಖ ಒಂದು ಕ್ರಮ ಅಲ್ಲಿದು ವಿಷಯ ಸಂಗ್ರಹ ಮಾಡೋದು ವಿಷಯ ಭೋಗ ಮಾಡೋದು ಸುಖ ಸಾಧನ ಸುಖ ಒಂದು ಕ್ರಮ ಅಲ್ಲ ಸಾಧನ ಅಲ್ಲ ಅಂತ ತಿಳಿದು ಅದರಿಂದ ವಿಮುಖ ಹಾಕೋಣ ವಿಚಾರವಂತಿದ್ದ ದೌಡ್ ಬ್ಯಾಡಪ್ಪ ಇನ್ನು ಮಾಡ್ಕೋದಲ್ಲ ಇದ್ರ ಬೆನ್ನ ಹತ್ತಿರ ಜನ್ಮ ಜನ್ಮಾಂತರ ಎಷ್ಟು ಕೋಟಿ ಜನ್ಮ ತಿರ್ಬೇಕಾಗತ್ತೆ ಅಂತ ತಿಳ್ಕೊಂಡು ನಾವು ವಿಮುಖ ಏನ್ ಒಳಗ ಅಭ್ಯಾಸಕ್ಕೆ ಕೂಡ್ತಾನ ಆಂತರಿಕವಾಗಿ ಅಭ್ಯಾಸ ಶುರುವಾಕೈತ ನಾವು ಪರಾರ್ಥವನ್ನು ಸಾಧಿಸಿದ ಅದ್ರೊಳಗೆ ಸ್ವಾರ್ಥ ಇದ್ದೇ ಇರ್ತದೆ ನಿಮ್ಗೆ ಏನ್ ನಿಮ್ಗೆ ಲಾಭ ಅದ ಇನ್ನೊಬ್ಬರಿಗೆ ಏನು ಹಿತ ಮಾಡೋದೈತೆ ಅದು ನಿನಗೆ ಹಿತ ಸಮಾಜಕ್ಕೆ ಹಿತ ಮಾಡೋದು ಅದಕ್ಕೆ ನಿನಗೂ ಅದರ ಲಾಭ ಐತೆ ಏನ್ ಕೆರೆ ಅಥವಾ ಬಾವಿ ಏನಾರು ಕಡಿಸಿದ್ರೆ ನೀವು ಹೋಗಿ ನೀರು ಕುಡಿತೀರಿಲ್ಲೋ ಅದ್ರಾಗ ರಸ್ತಾ ನೀರು ರಿಪೇರಿ ಮಾಡಿ ನೀನು ಅಡ್ಡಾಡ್ತಿಲ್ಲೋ ಅದ್ರಾಗ ಯಾಕ್ರಿ ಅವರ ಮಾಡ್ಬೇಕ ನಿನಗೆ ನೀವು ಮಾಡೋ ಸ್ವಚ್ಛ ಮಾಡ್ಕೋಬೇಕಪ್ಪ ನಿನಗೆ ಉಪಯೋಗ ಅದ ಅವರೇ ಮಾಡ್ಬೇಕು ಬಿಡಂತ ಬೇಜವಾಬ್ದಾರಿಯಿಂದ ಜೀವನ ಸಾಗಿಸ್ತೇವೆ ನಾವು ಹೌದಿಲ್ಲ ನಿಮ್ಮ ಮನ್ಯಾಗ ಹಂಗ ಮಾಡ್ತೀಯ ಅಂತಿದ್ರ ಅಂದ ಇಲ್ಲಿ ಬಂದಾಗ ಹಂಗ ಹತ್ತಿ ಹುಲಿ ಉರಿತಿರ್ತೈತಿ ಅದನ್ನು ಆರಿಸ್ಬೇಕು ಅನ್ನೋದಿಲ್ಲ ಹಂಗ ಲೈಟ್ ಉರಿತಿರ್ತಾವ ಯಾವ ಬೇಕು ಬಿಡುದು ನೋಡುದು ಹೌದಿಲ್ಲ ಮುಂಜಾನೆ ಬಂದಾಗ ನೋಡೇವಿ ಯಾವ ಇಲ್ಲಿದ್ದವ್ರು ಏನು ನೋಡೇ ಇಲ್ಲ ಅದನ್ನ ಪಂಕ ಒದರ್ತಿರ್ತಾವ ಬೇಜವಾಬ್ದಾರಿ ಏನ್ ತಿಳ್ಬೇಕು ಪ್ರತಿಯೊಬ್ಬರ ಮ್ಯಾಗ ಜವಾಬ್ದಾರಿ ಐತಿ ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ಇದನ್ನ ಜತನ ಮಾಡಿದ್ರೆ ನಿನಗೆ ಲಾಭ ಐತಿ ನಾವ್ ಅದನ್ನ ಮಾಡ್ತೇವನ ಯಾರು ನಿಮ್ಮ ಮನ್ಯಾಗ ಹಂಗೆ ಮಾಡ್ತೀವಿ ಅಂತಿದ್ರ ಹೆಂಗ್ ತಗದಿರ್ತೀವಿ ಒಗಾತ್ಲೆ ಇಲ್ಲಿ ಬಂದಾಗ ಹೆಂಗ್ ಮಾಡ್ತೀವಿ ನೋಡು ಈ ಜವಾಬ್ದಾರಿ ಇಲ್ಲ ವಯಸ್ಸಿದ್ದಾಗ ಮಾಡ್ಕೊಳ್ಳಿ ಯಾರು ಅವಶ್ಯಲ್ಪ ಈಗ ಬಂದ್ ಮಾಡ್ಬಿಡೋನು ಅಂತ ಬಂದ್ ಮಾಡ ಹಂಗ ಉರಿಯಾಕತ್ತಾವ ಪಂಕ ಇವು ಹಂಗ ಉದುರಾಕತ್ತಾವ ಎಲ್ಲಿದಾರ ಯಾರು ಇಲ್ಲ ನಾ ಬಂದಾಗ ಹಂಗ ಹೋದ್ರಾತ್ ಮ್ಯಾಗಿನ್ ಲೈಟ್ ಅಂತಿ ಅವು ಹಂಗ ಉರಿತಾವ ಅಲ್ಲಿ ಏನ್ ಅವಶ್ಯಕತೆ ಇಲ್ಲ ಮ್ಯಾಗಿನ್ ಬಂದ್ ಮಾಡ್ಬೇಕು ಅನ್ನೋದು ಅವಾಗ ಹೊಳದಿಲ್ಲ ಬೆಳತಂಕ ಉರಿದಾವ ಅವು ಯಾಕೆ ಬಿಡು ಪೆಂಡಾಲ್ ಐತಿ ಅದರ ಅವಶ್ಯಕತೆ ಏನೈತಿ ಇಲ್ಲಿ ಬೇಜವಾಬ್ದಾರಿ ಅದಕ್ಕೆ ಜವಾಬ್ದಾರಿ ಐತಿ ಎಲ್ಲರ ಮ್ಯಾಗಿದು ಜವಾಬ್ದಾರಿ ಅಂದಾಗ ನಿನಗಿದು ಹತ್ತೈತಿ ನಂದಂತ ತಿಳ್ಕೊಂಡು ಮಾಡಿರಿದು ನಿನಗೂ ಲಾಭ ಐತಿ ಹೌದಿಲ್ಲ ಹಂಗ ಬಂದ್ ಕುಂತ ಅಥವಾ ಬೇಜವಾಬ್ದಾರಿ ಆದ್ರೆ ಹತ್ತುದಿಲ್ಲ ಯಾರಿಗೂ ಹತ್ತುದಿಲ್ಲ ಬೇಜವಾಬ್ದಾರಿ ಆದ್ರೆ ಅದು ಸೇವಾ ಅಲ್ಲನ ಯಾಕ್ರಿ ಅದನ್ನ ರಕ್ಷಣೆ ನಿನಗೂ ಬಂದ್ ಕುಂತಿಲ್ಲ ನಿನಗೂ ಲಾಭ ಐತಿಲ್ಲ ಅದ್ರಾಗ ನಂದಂತ ತಿಳ್ಕೊಂಡ್ ಮಾಡಿರ ನನ್ಗೇನ್ ಸಂಬಂಧ ಬಿಡ ನಮ್ಮ ಮನ್ಯಾಂದ ಅಷ್ಟೇ ನಮಗ್ ಸಂಬಂಧ ನಮ್ಮ ಮನಿದ ಅಲ್ಲಿದ ಹೌದಿಲ್ಲ ಯಾರೇ ಮಾಡ್ತಾರ ಯಾರದಾರ ಬಿಲ್ ಬರ್ತೈತಿ ಮಾಡ್ಕೊಂತ ಹೋಗ್ಬಾರ್ದು ಬೇಜವಾಬ್ದಾರಿ ನಿಮ್ ಮನ್ಯಾಗ ಹಿಂಗ ಮಾಡ್ತೀವಿ ನಮ್ಮ ಮನಿಗ್ ಹೋದ್ರ ಅದನ್ನ ಹಚ್ಚೋಂಗಿಲ್ಲ ಇಲ್ಲಿ ಬಂದ್ರೆ ಪ್ಯಾನ್ ಹಚ್ಚೋದು ಯಾಕ್ರಿ ಹಂಗ ಒದರ್ಸೋದು ಇದನ್ನ ಆಶ್ರಮದ್ ನೋಡಿ ಆರಾಮ್ ಹಾಕೋದು ಹೌದಿಲ್ಲ ಅಲ್ಲಿ ಬ್ಯಾಂಕ್ ಅದು ಸುಡ್ತೈತಿ ಕರೆಂಟ್ ಬಿಲ್ ಯಾವ ಕೊಡವ ಅಂತಾನೆ ಅಲ್ಲಿ ಅಂತಿ ಹೌದಿಲ್ಲ ಇಲ್ಲೇ ಬೇಜವಾಬ್ದಾರಿ ಏನ್ ತಿಳಿಬೇಕು ಬಾಳೆ ಮಾಡಕ್ ಬಂದಾಗ ಪಾರಮಾರ್ಥ ಐತೈತಿ ಅಂತಿದ್ರ ಋಷಿಗಳ ಅಭ್ಯಾಸ ಕ್ರಮದಿಂದ ಒಬ್ಬರ ಈ ಜಗತ್ತಿನೊಳಗೆ ಹಾಳಾದ ಉದಾಹರಣೆ ತೋರ್ಸು ನೀವು ನನಗೆ ಜಗತ್ತಿನ ತುಂಬಾ ಅಡ್ಡಾಡಿ ಹುಡ್ಕೊಂಡು ಬರ್ರಿ ನೀವು ಋಷಿಮಣಿಗಳ ಅಭ್ಯಾಸ ಕ್ರಮದಿಂದ ಹಾಳಾದವ್ರು ಯಾರು ಅದನ್ನ ಈ ಜಗತ್ತಿನಾಗ
ಒಂದೊಂದು ಮಾತು ತಲೆಯೊಳಗ ಪ್ರವೇಶ ಆಗಿ ಹೃದಯ ಪರಿವರ್ತನೆ ಆಗ್ಬೇಕಾದ್ರೆ ಎಷ್ಟೋ ದಿನ ಹಿಡಿತೈತಿ. ಉಳಿದುಳಿದ ಹಂಗ್ ಮಾಡ್ಬೇಕಪ್ಪ, ನಾನು ಜವಾಬ್ದಾರಿ ತಗೊಂಡ್ ಮಾಡ್ಬೇಕು ಅನ್ನೋ ಬುದ್ಧಿ ಬರುದನೇ ಇಲ್ಲ. ಮತ್ತೊಂದು ತಾನು ಮೊದಲಿನ ಚಾಳಿನ ಮತ್ತೆ ಇದು ಜವಾಬ್ದಾರಿ ಪ್ರತಿಯೊಬ್ಬರ ಮ್ಯಾಗೂ ಐತಿ. ವಿಷಯದ ಕಡೆ ಎಲ್ಲ ಕೊಡಬಾರ್ದು, ಯಾವಾಗಲೂ ಇರುವಿನ ಕಡೆ ಎಲ್ಲ ಕೊಟ್ಟ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಬರುದನೇ ಇಲ್ಲ. ಮತ್ತು ಅದ ಚಾಳಿನ ಕಲ್ತ್ ಚಾಳಿ ಕಲ್ಲು ಹಾಕಿರು ಹೋಗಲ್ಲ ಅಂತಾರ. ಹೌದಿಲ್ಲ? ಅದನ್ನ ಮಾಡೋದು. ಮತ್ತೆ ಆಹಾರ, ನಿದ್ರಾ, ಭಯ, ಮೈಥುನದಲ್ಲಿ ಪಶು ಪಕ್ಷಿಗಳಿಗೂ ಮಾನವನಿಗೂ ಭೇದ ಅದ. ಅವು ನಿಸರ್ಗದ ನಿಯಮಗಳನ್ನು ಗೊತ್ತಿಲ್ಲಕ್ಕೂ ಪಾಲನೆ ಮಾಡ್ತಾವ. ಮಾನವನಿಗೆ ಗೊತ್ತಿದ್ದು ಅದನ್ನ ಪಾಲನೆ ಮಾಡಕ್ಕಾಗುದಿಲ್ಲ. ಇವು ಕೃತ್ರಿಮ ರೀತಿಯಿಂದ ತಲೆ ಕೆಡಿಸ್ಕೊತಾನ. ಏನ್ ನೋಡ್ರಿ ನೀವು, ಆಹಾರದ ಬಗ್ಗೆ ಅವು ಏನಾರು ತಲೆ ಕೆಡಿಸ್ಕೊತಾವನ, ಏನಾರ ಕೂಡಿಸಿ ಅದು ತಿಂತಾವ ನಾವು. ರುಚಿ ರುಚಿ ಅದಪ್ಪ ಇದನ್ನ ಬೇಡ್ತಾವ ನಾವು. ನೀವ ನಮೂನಿ ಅದನ್ನ ಮಾಡಿ ರುಚಿ ಆಗ್ತೈತಿ, ಇದನ್ನ ಮಾಡಿ ರುಚಿ ನಮೂನಿ ಯಾಕ್ರಿ ಮಾಡಿ ಅದನ್ನೆಲ್ಲ ಶರೀರಕ್ಕೆ ರೋಗಾದಿಗಳಿಗೆ ತುತ್ತಾಕೈತಿ. ನಾಲಿಗೆಗೆ ರುಚಿಗೆ ಬಿದ್ದೆ ಅಂದ್ರೆ ರೋಗಕ್ಕೆ ತುತ್ತಾಕಿ. ನಾವು ನಿಸರ್ಗಕ್ಕೆ ಅನುಸಾರವಾಗಿ ಏನಿರ್ತೈತಿ ಅದನ್ನ ಮಂಗ್ಯ ಮುಸುವ ನೋಡವು ಹೆಂಗ ಜೀವನ ಸಾಗಿಸ್ತಾವ. ಅವಕ್ಕೂ ಶರೀರ ಎಷ್ಟು ಆರೋಗ್ಯ ಇರ್ತೈತಿ. ಯಾವ ದವಾಖಾನೆದವನು ಅವ್ರಿಗೆಲ್ಲ ಔಷಧಿ ಸಸ್ಯ ಗೊತ್ತಿರ್ತಾವ. ಅವಕ್ಕೆ ಮಂಗ್ಯಾಗಳಿಗೆ ಸಹಿತ ಏನ್ ತಿಂದ್ರೆ ಏನ್ ಆಕೈತಿ ಅನ್ನೋದು ಅವಕ್ಕೂ ಗೊತ್ತೈತಿ. ಹೌದಿಲ್ಲ? ಅಂತ ಅದನ್ನ ತಿಂತಾವ ಹುಡುಕ್ಯಾಡಿ. ಏನ್ ನಮ್ಮಂಗ ಕರ್ಪಾತ್ ಗಿಡಿ ಹಂಗ ಅವ ತಿನ್ನೋದಿಲ್ಲ ಹಂಗ. ಹೌದಿಲ್ಲ? ಇದು ಸಿಕ್ಕೈತಿ ಅಂದ್ರೆ ಹಂಗ ಒಳ್ಳೆ ಕರ್ಪಾತ್ ಗಿಡಿ ಹಂಗ ತಿಂದ ಕೆಲ ಹೊಟ್ಟಿ ಕೆಡಿಸ್ಕೊಂಡ ಮತ್ತೆ ಅಡ್ಮಿಟ್ ಹಾಕೊಂಡು ಕುಂಡಿರ್ತೈತಿ. ಅವು ಮಾಡ್ದವನು ಹಂಗ ನೋಡ್ರಿ ನೀವು. ಯಾವ್ದಾವ ಹಂಗ ಶರೀರ ಕೆಡಿಸ್ಕೊಂಡವ ಮಂಗ್ಯಾದ ಅವಕೂರ ಶರೀರ ಹೆಂಗ ಇರ್ತೈತಿ, ಆರೋಗ್ಯ ಇರ್ತೈತಿ. ಔಷಧಿ ಸಸ್ಯಗಳು ಗೊತ್ತಿರ್ತಾವ. ನಾಯಿಗೆ ಸುಧಾ ಗೊತ್ತಿರ್ತಾವ. ಅವಕ್ಕೂ ಹಂಗ ಹಂಗೇನಾರ ಅದು ತಿನ್ನುದಿಲ್ಲ, ಉಪವಾಸ ಇದ್ದು ಬಿಡ್ತಾವ. ದನಾನು ನೋಡ್ರಿ ನೀವು ಬೇಕಾರೆ ಏನು ತಿನ್ನಾಕ ಹೋಗುದಿಲ್ಲ ಅವು. ಏನ್ ಮಂಗ್ಯಾಗ ಒಂದು ಉದಾಹರಣೆ ಹೇಳ್ತಿದ್ರು ಅಜ್ಜವ್ರು. ಅಲ್ಲಿ ಉತ್ತರ ಪ್ರದೇಶದಾಗ ಕಾಡು ಹಳ್ಳಿ, ಅಲ್ಲಿ ವಾಹನ ಸಂಪರ್ಕನೂ ಇಲ್ಲ. ಅಂತ ಹಳ್ಳಿ ಒಳಗ ಒಬ್ಬ ಹೆಣ್ಮಗಳ ಹಡಿ ಹೊತ್ನ್ಯಾಗ ಮುಂಜೆ ನಿಂತ್ರೆ ಅದು ತ್ರಾಸಾಗತೈತಿ. ಒಂದ್ ಊರಂದ್ರೆ ಒಂದ್ ಮನಿ ಇದ್ದಂಗ ಎಷ್ಟರು ಕೂಡಿ ಬಿಡ್ತಾರ ಒಂದ್ ಮನ್ಯಾಗ ಏನಾರ ಆದ್ರ. ಹಂಗ ಎಲ್ಲಾರು ಬಂದು ಅಲ್ಲೇ ಜಮಾ ಆಗಿ ಪಾಪ ಅವ್ರು ತ್ರಾಸಾಗತೈತಿ ಅಂತ ತಿಳ್ಕೊಂಡು ಅಲ್ಲೇ ಏನ್ ಮಾಡ್ಬೇಕಿನ್ನ ಪಾಪ ಅಲ್ಲೇ ಕುಂತಾರ. ಅವಾಗ ಈ ಮಂಗ್ಯ ಬಂದ್ ಹಣಿಕೆ ಹಾಕೋದಂತ. ಅವಾಗ ಅದು ಗೊರ್ತ್ ಹಿಡ್ದ ಅಡವ್ಯಾಗಿನ ತಪ್ಲ ತಂತಂದ ಬಳ್ಳಿ ತಂತಂದು ಉಗಿಯಾಕೈತಿ ಅಂತ. ಅದ್ರ ಹೊಡ್ರಿಲೆ ಮಂಗ್ಯಾನ ಅವ್ರಂತ ಎಲ್ಲಾರು. ಮತ್ತು ಅದ್ ತಂತಂದು ಉಗಿದಂತ. ಗಡಿ ಕಾಲಿಗೆ ಎಲ್ಲಿ ಹೋಗೋ ಇದು ಏನೋ ಇರ್ಬೋದು ಅಂತ ತಿಳ್ಕೊಂಡ ಆ ತಪ್ಲ ಜಜ್ಜಿ ಹಾಕಿ ಹಾಡದ್ಲಂತ ಹೆಣ್ಮಗಳು. ಅಂದ್ರೆ ಮಂಗ್ಯಾಗ ಗೊತ್ತಿರ್ತಾವ ನಾವು ದೊಡ್ಡ ಶಾಣ್ಯರಾಗ್ಬಿಟ್ಟ ಮನುಷ್ಯರಂತ. ಏನ್ ಅವಕೂರ್ ವರ್ತನ ನಮಗ್ ಸರಿ ಆಗೋಲ್ದು. ಅವು ತಮ್ಮ ಲೆಕ್ಕದಾಗ ಇರ್ತಾವ, ಬರೋಬ್ಬರಿ ಇರ್ತಾವು. ನಮಗ ಅವು ಹಾಳು ಮಾಡ್ತಾವು ಅಂತ ತಿಳ್ಕೊಂಡು. ಪಶು ಪಕ್ಷಿಗಳಷ್ಟು ಬುದ್ಧಿ ಇಲ್ಲ ಮಾನವನಿಗೆ. ಏನ್ ಇದಕ್ಕೆ ಯಾಕೆ ಶ್ರೇಷ್ಠತ್ವ ಐತೆ? ತನ್ನ ನಿಜ ಸ್ವರೂಪದ ಎಚ್ಚರಿಕೆ ಮಾಡ್ಕೊಳ್ಳಿಕ್ಕೆ ಬರ್ತೈತೆ ಅಂತ ಅದಕ್ಕೆ ಶ್ರೇಷ್ಠತ್ವ ಐತೆ. ಈ ತಿಳುವಳಿಕೆ ಅವಕ್ಕಿಲ್ಲ. ಬರೀ ಆಹಾರ, ನಿದ್ರಾ, ಮೈಥುನ ವ್ಯವಹಾರದ ಬಗ್ಗೆ ಅಷ್ಟೇ ಅದಾವು. ನಿಜವನ್ನ ತಿಳ್ಕೊಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು, ಜ್ಞಾನ ಮಾಡ್ಬೇಕು ಅನ್ನೋ ಬುದ್ಧಿ ಪಶು ಪಕ್ಷಿಗಳು ಮಾನವನ ಹೊರತುಪಡಿಸಿ ಯಾರಿಗೂ ಬರುದಿಲ್ಲ. ಅದು ಮುಕ್ತ ಆಗ್ಲಿಕ್ಕೆ ಮಾನವನಿಗೆ ಮಾತ್ರ ಸಾಧ್ಯದ. ಏನ್ ಅದಕ್ಕೆ ಶ್ರೇಷ್ಠ ಅಂತ ಹೇಳಿದ್ದಿಲ್ಲ. ಅವು ನಿಸರ್ಗಕ್ಕೆ ಅನುಸಾರವಾಗಿ ಜೀವನ ಸಾಗಿಸ್ತಾವ. ನಿಜವಾಗಿ ನಿಷ್ಠೆಯಿಂದ ಸ್ವರೂಪದ ಅನುಸಂಧಾನದಾಗ ಯಾರು ತೊಡಗಿರ್ತಾರ, ಏನ್ ಅವ್ರಿಗೆ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಬುದ್ಧಿ ಬರುದನೇ ಇಲ್ಲ. ಅವ್ರಿಗೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಅವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ ನೋಡ್ರಿ. ಎರಡನೇದವ್ರಿಗೆ ಕಲ್ಯಾಣ ಮಾಡ್ಬೇಕನ್ನೋ ಭಾವ ಇರ್ಲಿಲ್ಲ ಅಂದ್ರೂ ಸ್ವಾಭಾವಿಕವಾಗಿ ಕಲ್ಯಾಣ ಆಕೈತಿ. ಮನಸ್ಸು ಇರ್ಲಿಲ್ಲ ಅಂದ್ರೂ ಅವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಅವ್ರ ದರ್ಶನದಿಂದ ಕಲ್ಯಾಣ ಆಕೈತಿ.
ನಮಗ್ ಬೇಕಾದದ್ದು ನಮ್ಮೊಳಗೆ ಐತಿ ನೋಡ್ಕೊಂಡು ನಾವು ಆ ಸ್ಥಿತಿಯನ್ನು ಹೊಂದೋ ಪ್ರಯತ್ನ ಮಾಡ್ಬೇಕು. ಇನ್ನೊಬ್ಬರ ಕಡೆ ಹನಿಕೆ ಹಾಕುವಂಗಿಲ್ಲ, ಇನ್ನೊಬ್ರು ಟೀಕಾ ಟಿಪ್ಪಣ ಮಾಡೋ ಪ್ರಸಂಗನೇ ಇಲ್ಲ, ಇನ್ನೊಬ್ರು ಟೀಕಾ ಟಿಪ್ಪಣ ಮಾಡೋ ಇದು ಹತ್ತದೂ ಇಲ್ಲ. ಯಾವ್ರು ಯಾಕೆ ಹಂಗದಾರ ಇವ್ರು ಯಾಕೆ ಹಿಂಗದ ಅದನ್ನ ತಗೊಂಡು ಏನ್ ಮಾಡ್ತೀವಿ? ಅವ್ರು ಯಾಕೆ ಇದನ್ನ ಮಾಡಾಕತ್ತಿಲ್ಲ, ನಮ್ಮಂಗ ಯಾವ ಮಾಡಿಲ್ಲ, ಅವ ಯಾಕೆ ಮಾಡಿಲ್ಲ, ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂತ. ಇಬ್ರು ಮುಸಲ್ಮಾನರ ಹಜ್ ಯಾತ್ರೆಗೆ ಹೋಗಿದ್ರಂತ. ತಂದೆ ಮಗ ಹಜ್ ಯಾತ್ರಾ ಅಂದ್ರೆ ಮಕ್ಕಾಕ್ ಹೋಗ್ಯಾರ. ಅಲ್ಲಿ ಯಾತ್ರಾಕ್ ಹೋದಾಗ ಮಧ್ಯರಾತ್ರಿ ಒಳಗ ಅವ್ರಿಗೆ ನಮಾಜ್ ಮಾಡ್ಬೇಕಂತ 12 ಗಂಟೆಗೆ ಎದ್ದು ನಮಾಜ್ ಮಾಡೋ ಪದ್ಧತಿ ಅದು. ನೀವು ಎದ್ದಾರ ಮಧ್ಯರಾತ್ರಿ ಒಳಗ, ತಂದಿ ಮಗ ಎದ್ದು ಕೂಡಲೇ ಅವ ಮಗ ಏನಂತ, ಬಾವ ಇನ್ನ ಯಾರು ಎದ್ದೇ ಇಲ್ಲ ಅಂತ. ನೀ ಎದ್ದದ್ದು ಉಪಯೋಗ ಆಗ್ಲಿಲ್ಲ ಅಂತ. ಅವ್ರ ಗೋಡಿವಿ ನಿನಗೆ ಎದಕ್ಕೆ ಉಪಯೋಗೈತೆ? ಹೌದಿಲ್ಲ? ನಾವು ಹಂಗದೇವಿ. ನಾನು ಹೊಕ್ಕಿನ ಶಾಸ್ತ್ರಕ್ಕೆ ಇವು ಯಾವ ಬಂದಿಲ್ಲ ನೋಡ, ಇವಕ್ಕೇನ್ ತಿಳಿಬೇಕ? ಹೌದಿಲ್ಲ? ನನ್ನಂಗ ಯಾವ ಕೇಳ್ತಾನ, ನನ್ನಂಗ ಯಾವದಾನ, ಈ ಭಾವದಾಗ ಇದ್ದೆ ಅಂದ್ರೆ ಅವನಿಗಿಂತ ಕನಿಷ್ಠ ನೀ ಬೇಷವ. ಅವ್ನ್ ಬರ್ಲೇ ಇದ್ದ ಅವ್ನು ಚಲೋ, ನೀ ಬಂದು ಕೆಟ್ಟೆಲ್ಲೋ ಇಲ್ಲಿ. ಹೌದಿಲ್ಲ? ಅವ್ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೋ. ಹೌದಿಲ್ಲ? ಯಾವಾಗಾರ ಒಂದಿನ ಬಂದ, ಇಷ್ಟು ದಿನ ಎಲ್ಲಿದ್ದು ನೀ ಅಂತಿರ್ತಾನ ಅವಾಗ. ನೀ ಇಷ್ಟು ದಿನ ಬಂದಾರ ಏನ್ ಮಾಡಿದ್ವು ಅಂತ ಅಂದ್ ಕೇಳಿರ ಅವನ್ನ, ಬರೀ ಇದನ್ನ ಮಾಡಿದ್ಯಲ್ಲೋ ನೀನು, ಏನ್ ಮಾಡಿದೀವ ನೀ? ಇನ್ನೊಬ್ಬರು ದೋಷನ ನೋಡೋದು ಕಲ್ತೆ ಅಲ್ವ ನೀನು? ಇಷ್ಟು ದಿನ ಬಂದದ್ದು ಉಪಯೋಗ ಇಲ್ಲ ಅಂತಾನು. ಹೌದಿಲ್ಲ? ನೀ ಹಂಗದಿ ಹಿಂಗದಿ, ನಾನ ಶುದ್ಧದೇನ ನೀ ಇನ್ನ ಶುದ್ಧ ಆಗಿಲ್ಲಲ್ವ ಮರ ಅಂತಾನೆ. ಇಷ್ಟು ದಿನ ಇದ್ದು ಉಪಯೋಗ ಇಲ್ಲ ನೀ ಅಂತ. ಎದಕ್ ಉಪಯೋಗ ಆತ್ ನೀ ಇಲ್ಲಿ ಇದ್ದದ್ದು ಉಪಯೋಗ ಇಲ್ಲ ಅಂತ. ಇನ್ನೊಬ್ಬರು ದೋಷಗಳನ್ನು ನೋಡೋದಿಲ್ಲ ಅವ, ನಿಜವನ್ನು ತಿಳಿದವ. ಯಾಕ? ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವ್ರದೇ ನಾವು. ಪಶು ಪಕ್ಷಿಗಳ ಜನ್ಮದಿಂದ ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವ್ರದೇ. ಆ ಜನ್ಮದ ವಾಸನೆಗಳು ಇರ್ತಾವ, ಅವು ಕಲೆಗಳಂತಾರ ಅವಕ್ಕ. ಅವು ಕಲೆಗಳು ಇರ್ತಾವ, ಅದರಂಗನ ವರ್ತನ ಮಾಡ್ತಿರ್ತಾನ ನಾವು. ನೋಡ್ರಿ ಅವ್ ಹಿಂದಿನ ಜನ್ಮದ ವಾಸನೆಗಳ ಕಲೆಗಳು ಹಂಗ ಅದರಂಗ ಒದರುವುದು ಮಾಡ್ತಿರ್ತಾರಲ್ಲ. ನಾಯಿ ಹಂಗ ಒದರುದು, ಬೇಕಿನಂಗ ಒದರುದು, ಅವು ಹಾಗೆ ಹುಟ್ಟಿದ್ವು, ಅವು ಆ ನಮೂನಿ ಮಾಡಿದ್ವು. ನಾವು ಅವ್ ಕಲೆಗಳೆಲ್ಲ ಅವ್ ಗೊತ್ತಿರ್ತಾವ, ಅದರಂಗನ ಮಾಡ್ತಿರ್ತೈತಿ. ತದ್ರೂಪ ಹಿಂಗ ಒದರ್ತಾನಲ್ಲ ನಾಯಿ ಹಂಗ, ಬೇಕಿನಂಗ ಒದರ್ತಿರ್ತಾನ. ಏನ್ ನಮ್ಮಲ್ಲಿ ನಮ್ಮ ಆಚೆ ಕಡೆ ನಮ್ಮ ಎಲ್ಲ ಗೌಡ್ರ ಮನ್ಯಾಗ ದಸ್ಕೀರ್ ಅಂತಿದ್ದು ಗೊತ್ತೈತೇನೋ ನಿಮ್ಗಿಲ್ಲ? ಅವ ನಾಯಿ ಹಂಗ ಓದಿರಿ, ಬೇಕಿನಂಗ ಓದಿರಿ, ನಾಯಿ ಕುಡಿಸ್ತಿದ್ದ. ಓಣ್ಯಾಗಿನ ನಾಯಿ ಅಲ್ಲ, ಒದರಾಕೈತ್ ಬಿಡವ. ಗಂಗಪ್ಪ ಗೊತ್ತೈತಿಲ್ವ ನಿನಗ? ಗೊತ್ತಿಲ್ಲ ನಿನಗ. ದಸ್ಕೀರ್ ಅಂತಿದ್ದ ಅವ. ಶುದ್ಧ ನಾಯಿ ಹಂಗ ಓದಿರಿ, ಓಣ್ಯಾನ ನಾಯಿ ಎಲ್ಲ ಕುಡಿಸ್ಬಿಡವ. ಬೇಕಿನಂಗ ಹೋದ್ರ ಅವ ನಾಳೆದ್ರು ನಾವು ಅವ್ ಎಲ್ಲ ಕಲೆಗಳದಾವ ನಮ್ಮಲ್ಲಿ. ಯಾವ ಜನ್ಮದನ್ ಕಲೆಗಳ ಎಲ್ಲ ಇರ್ತಾವ, ನಮ್ಗೆ ಅವ್ಯಕ್ತ ಆಗ್ತಾವ. ಅವನ್ನೆಲ್ಲವನ್ನ ಮೀರಿದಾಗ ನಮಗೆ ನಿಜವನ್ನ ತಿಳ್ಕೊಳ್ಳಿ. ಮಿಮಿಕ್ರಿ ಮಾಡ್ತಾರಲ್ಲ, ಅವ್ರಂಗನ ಹಂಗ ಆಗಿ ಬಂದವ್ರು ಇವರೆಲ್ಲ. ಹೌದಿಲ್ಲ? ಅದಕ್ಕೆ ಇನ್ನೊಬ್ಬರು ಉಸಾಬರಿ ಪರಚಿಂತೆ ನಮಗೆ ಕೈಯ ಅಂತ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ನಾವು ಇನ್ನೊಬ್ಬರಿಗೆ ಉಸಾಬರಿಗೆ ಹೋಗೋ ಪ್ರಸಂಗನ ಬರ್ದು ನಾವು. ದೇಹ ಬುದ್ಧಿಯನ್ನು ಹೋಗಲಾಡಿಸಿ ಆತ್ಮ ಬುದ್ಧಿಯನ್ನು ದೃಢಪಡಿಸುವವನೇ ಸಾಧಕ. ಅದ್ರ ಬಗ್ಗೆ ಎಚ್ಚರಿಕೆ ಕೊಡವ ಸದ್ಗುರು. ದೇಹ ನೀನಲ್ಲಪ್ಪ, ದೇಹವನ್ನು ತಿಳಿಯವ ನೀನು. ನೀ ಎಷ್ಟು ಜನ್ಮ ದೇಹ ಅಂತ ತಿಳ್ಕೊಂಡು ದೇಹ ಆಗಕ್ಕೆ ಶಕ್ಕಿಲ್ಲ. ನೀನು ಅರು ಸ್ವರೂಪನ ಅದಿ, ದೇವ ಸ್ವರೂಪನ ಅದಿ ಅನ್ನೋದನ್ನ ತಿಳ್ಕೊ ಅಂತ ಅವನು ಎಚ್ಚರಿಕೆ ಕೊಡ್ತಾನ ಸದ್ಗುರು. ಅದನ್ನ ಹೇಳ್ತಾನ, ಅದನ್ನ ಅನುಭವಕ್ಕೆ ಅವ್ನು ಹೇಳಿದ ಪ್ರಕಾರ ಶ್ರದ್ಧೆಯಿಂದ ತಿಳ್ಕೊಳ್ಳೋ ಅವ ಸಾಧಕ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಇದ ಮನುಷ್ಯನ ಜನ್ಮದ ಕೆಲಸ ನಮ್ದು. ನಾ ದೇಹ ನಾನು ಅಂತ ಇಟ್ಕೊಂಡು ಏನೇನಾರ ಮಾಡಿ ಏನಾಗೈತಿ ನೋಡ್ಕೋ ಇದು ಪರಿಸ್ಥಿತಿ. ಏನೆಲ್ಲ ಹೀನ ಕೃತಿಗಳೆಲ್ಲ ದೇಹ ಭಾವ ಇಟ್ಕೊಂಡ ಹೋದಿಲ್ಲ. ನಿನ್ನ ಭಾವ ಇದ್ದಾಗ ಯಾವ ನಡೆದಿಲ್ಲ, ಯಾವ ಕ್ರಿಯೆಗಳು ನಡೆದಿಲ್ಲ. ನಿನ್ನ ಭಾವದೊಳಗೆ ನೀ ಇದ್ದೆ ಅಂದ್ರೆ, ಆರಾಮಿನ ಭಾವದಾಗ ಇದ್ದಾಗ, ನೀನಾಗಿದ್ದಾಗ ಯಾವ ಅನ್ಯ ಕ್ರಿಯೆಗಳು ನಡೆದಿಲ್ಲ.
ಅನ್ಯ ಭಾವನೆಯನ್ನು ತಾಳಿದಾಗ ದೇಹ ತಾದಾತ್ಮ್ಯ ಭಾವ ಬಂದ ಕೂಡಲೇ ಎಲ್ಲ ನಡೀತಾವ. ಏನ್ ಯೌವನ ಕಾಲಕ್ಕೆ ಈ ಕೆಲಸ ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕು ನೋಡ್ರಿ. ಏನ್ ವಯಸ್ಸಿಗೆ ಬಂದ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ನಮ್ಮ ನಿಜವನ್ನ ನಾವು ತಿಳ್ಕೋದು. ಏನ್ ಅವಾಗ ಜ್ಞಾನ ಪುತ್ರನನ್ನು ಹಡಿತಿ ಅಂತ. ನೀ ವಯಸ್ಸಿಗೆ ಬಂದ ಮ್ಯಾಗ ಮದ್ವಿ ಮಾಡ್ಕೊಂಡು ಈ ತೊಗಲಿನ ಪುತ್ರನ ಹಡಿತಿ. ತೊಗಲಿನ ಪುತ್ರ ನೀನು ಮೋಕ್ಷ ಕೊಡ್ತದೆ ನೀನು. ಪುತ್ರ ಅಂದ್ರೆ ಜ್ಞಾನ. ಅದಕ್ಕೆ ಪುತ್ರ ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂದ್ರೆ ಜ್ಞಾನ ಇಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ. ಏನ್ ಮಕ್ಕಳಿಲ್ದವ್ರಿಗೆ ಮಕ್ಕಳೇನಾರ ಮೋಕ್ಷ ಕೊಡ್ತಾವ ನಿಮ್ಗೆ? ಯಾಕ್ರಿ ಹಂಗಾರೆ ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ. ಮಕ್ಕಳ ಮಹಾತ್ಮರು ಸಿದ್ಧಾರೂಢರಿಗೆ ಅದು ಮೋಕ್ಷ ಇಲ್ಲ ಬಿಡ ಅವ್ರಿಗೆ. ಮಕ್ಕಳನ್ನ ಇಲ್ಲ ಅಂದ್ರೆ ಇವೇನ್ ಮಕ್ಕಳ ತಿಂಡಿಯಾಗ ಹುಟ್ಟಿದ ಮಕ್ಕಳೆಲ್ಲ ಸುಖ ಕೊಡ್ತಾವ ನಿನ್ಗೆ? ಯಾಕ್ರಿ ನಿನಗ್ ಭ್ರಮ ಆಗೈತಿ ಮಕ್ಕಳು ನನಗೆ ಸುಖ ಕೊಡ್ತಾವ ಅಂತ. ಯಾವ ಕೊಡುದು ಅವ ನಿನಗೆ ಕಳ್ಕೊಂಡ್ಕೊಂಡಿರ್ತಾವ. ಏನ್ ಮಕ್ಕಳಿಲ್ದವ್ರು ಪುಣ್ಯವಾನ್ರು ಅಂತಿದ್ರು ಅಜ್ಜ ಅವ್ರು. ಹೌದಿಲ್ಲ? ಏನೋ ಪುಣ್ಯದ ಕಾಲು ಒದಗಿರ್ತೈತಿ, ನಮ್ ಕೆಲಸ ಮಾಡ್ಕೋದಿಲ್ಲ. ಈ ಕರ ಅವಕರದು ಮುಕ್ಳಿ ತೊಳಿದು ಇದ್ರಾಗ ನೀನು ಆವಿಷ್ಯ ಹೋಗ್ಬಿಡ್ತೈತಿ. ಒಂದ್ 7-8 ಅಡಿ ನೀನು ಜೀವನ ಎಲ್ಲ ಹೋತ್ ಇದ್ರಾಗ ನೀವು ತೊಳೆದು ಬೆಳಿ ಚಾಪಾನ್ ಮಾಡೋರಾಗ ಅಂದ್ರೆ ಅಯ್ಯೋ ಕತಿ ಮುಗ್ದ ಹೋಗ್ತಿ. ಅದ್ರ ಹಿಂಗ್ಯಾಕಾಗಿ ಏನ್ ಮಾಡೋದು ಅಮ್ಮ ಪರಿಸ್ಥಿತಿ ಕರ್ಮಪ್ಪ. ನಾವು ಇಂಥ ಪಾಳೆ ಬಂತಲ್ಲ, ಇವನ್ನೆಲ್ಲಾ ಮಾಡೋರಾಗಿ ನನ್ನ ಜೀವನ ಎಲ್ಲ ಹೋತಲ್ಲ ಇದಂತ. ಎದಕ್ ಬಂತು ಕೆಲ್ಸಿಲ್ಲ? ಎಲ್ಲ ಕಿಮ್ಮತ್ತನ್ನ ಕಳ್ಕೊಂಡೆ ನೀನು. ಬಿಟ್ಟಿಯ ಕೆಲಸಕ್ಕೆ ನೀ ತಗೊಂಡೆ ನೀನು. ಬಾಲ ಶಿವಾನಂದನ ಕಳ್ಕೊಂಡೆ ಅಂತ ಪದ ಅಂದಾರ. ಇದಕ್ಕ ಅಂದಾರ ಅವ್ರು. ಅಂತವ್ರು ನೋಡೇ ಆಗ್ರಿ ಈ ಬಿಟ್ಟಿ ಕೆಲಸ ಮಾಡ್ಕೊಂತ ಕುಂತಿಲ್ಲ ನೀವು. ಎದಕ್ ಬಂತು ನಿನ್ನ ಜನ್ಮ? ಎಲ್ಲ ವ್ಯರ್ಥ ಆತಲ್ಲ ಅಂತ. ಹಿಂಗಾಗ ಹೋಗಿ ಅವ್ ಕಳೆದು ಬಿಟ್ಟು ಜನ್ಮ ಎಲ್ಲ. ಮಕ್ಕಳ ಸಂಬಂಧ ಮಕ್ಕಳು ಏನ್ ಕೊಡ್ತಾವ ನಿನಗೆ? ಬೇಕ್ರಂತ ವಂಶೋದ್ಧಾರಕ್ಕೆ ಬೇಕಂತ. ಹೌದಿಲ್ಲ? ಈ ವಂಶವೃಕ್ಷ ಬೆಳಿಬೇಕಂತ. ವಂಶವೃಕ್ಷ ತಗೊಂಡು ಏನ್ ಮಾಡ್ತೀವಿ? ನಿನ್ನ ಕಡೆ ನಿಲ್ಲಕ್ ಕೊಡು. ಈ ವಂಶ ತಗೊಂಡ ಇಂಥದನ್ನ ಮಾಡ್ಕೊಂತ ಹೋಗಿ ನೀವು. ಬರೀ ಇಂಥ ವಂಶ ತಗೊಂಡು ಏನ್ ಮಾಡೋದು? ಜ್ಞಾನ ಮಾಡ್ಕೋ. ಏನ್ ಅದ್ರ ಕಡೆ ಲಕ್ ಕೊಡು. ನೀನು ಹಂಗಾರ ಮಾಡಿ ಮಕ್ಕಳನ್ನ ಹಿಡಿಬೇಕು ಅಂತ. ಹೌದಿಲ್ಲ? ನಿನಗ ಆಗುದ ಇಲ್ಲ ಮಕ್ಕಳಂದ್ರೆ ಡಾಕ್ಟರ್ ಹೇಳಿದ್ರು ಹಂಗಾರ ಮಾಡ್ರಿ ಅಂತ. ಹೌದಿಲ್ಲ? ಯಾವ್ದಾರ ರೂಪದಿಂದನೂ ಮತ್ತ ಮಕ್ಕಳನ್ನ ಹಿಡಿಬೇಕು. ವಂಶೋದ್ಧಾರ. ನಿನಗೇನ್ ಮೋಕ್ಷ ಸಿಗ್ತೈತೆ ನಿನಗೆ? ಅದರಿಂದ ಭ್ರಮ ಆಗೈತೆ ನನಗೆ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳದ ಹೊರತು ನಿನಗೆ ಮುಕ್ತಿ ಇಲ್ಲ, ದುಃಖದಿಂದ ಬಿಡುಗಡೆ ಇಲ್ಲ. ಏನೋ ಪುಣ್ಯದ ಕಾಲ ಒದಗಿರ್ತೈತಿ, ಮಾಡ್ಕೋ ಕೆಲಸ. ಮಕ್ಕಳಿಲ್ಲದವ್ರು ಯಾಕ್ರಿ ಸಾಕಟ್ಟು ಐತಿ ಕೊಟ್ಟು ಬಿಡು. ಇಲ್ಲದವ್ರಿಗೆ ದಾನ ಮಾಡ. ಇಲ್ದವ್ರಿಗೆ ಕುಂಟರಿಗೆ ಅಸಹಾಯಕರಿಗೆ ಯಾಕ್ರಿ ಸತ್ಪಾತ್ರದೊಳ ದಾನ ಮಾಡು. ನೀನು ಸಾರ್ಥಕ ಆಕೈತಿ. ಮಾಡೋಂಗಿಲ್ಲ ಅಂತ ಯಾಕ್ರಿ? ಮಕ್ಕಳನ್ನ ಹಡ್ದ ಅವ್ರಿಗೆ ಅವ್ರ ಹೆಸರ್ಲೇನ ಹಚ್ಬೇಕ. ಅಂದಾಗ ಮುಕ್ತಿ ಆಕೈತಿ. ಅದಕ್ಕೆ ಮಕ್ಕಳು ಮರಿಗೆ ಆಸ್ತಿ ಮಾಡಿ ಇಡಬಾರ್ದು ಅಂತ ಅಜ್ಜ ಅವ್ರ ಮೇಲೆ ಹೇಳ್ತೀವಿ. ಅದ ಒಂದು ಪಾಪ. ನಿಮ್ಗೆ ಅವ್ರು ಎಂಥ ಮಕ್ಕಳು ಬಿಡ್ತಾರೋ, ಅವ್ರು ಮಾಡಿದ ಕರ್ಮ ನಿನಗೂ ಬರ್ತೈತಿ. ಮಾಡಿಟ್ಟದ್ರಾಗ ಭಾಗಿ ಹಾಕಿ ನೀನು ಅಂತವ್ರಿಗೆಲ್ಲ ಸಹಾಯ ಮಾಡಿದ ಮಠ ಮಾಡಿದವ್ರಿಗೆ ಆಸ್ತಿ ಇರ್ಬೇಕು, ಏನು ಜ್ಞಾನ ಇರ್ಬೇಕು. ಮರಿ ಮಾಡ್ಕೊತಾನ ನಾವು ಮತ್ತ. ಯಾಕ್ರಿ ಅದ್ ಮರಿ ಬಹುಗ ಹಾಕೊಂಡ್ಕೊಂಡಿರ್ತೈತಿ. ಅದ ಪರಂಪರೆ ಬಂದತಿಲ್ಲ. ಬರಿ ಆಗ್ಬೇಕಂತಂದ್ರೆ ಜ್ಞಾನಕ್ಕೆ ಯಾರ ಇದಕ್ಕೆ ಮರಿ ಹಾಕಿ ಬರೀ ಆ ವಿಷಯ ಮಹಾತ್ಮರ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡಿದಕ್ಕೆ ನೀನು ಯಾಕ್ರಿ ಇದು ಹಾಕೊಂಡ್ಕೊಂಡಿರ್ತಿ, ಸ್ವಾಮಿ ಹಾಕೊಂಡ್ಕೊಂಡಿರ್ತಿ. ನೋಡ್ರಿ ನೀವು ಮಠಮಾಣಿಗೆ ಆಸ್ತಿ ಇದ್ರೆ ನಾನು ಅದಕ್ಕೆ ಹಾಕೇನಂತಾನ. ಏನೂ ಇರ್ಲಿಲ್ಲ ಅಲ್ಲಿ. ಯಾಕ್ರಿ ಹರಕ್ ಗುಡಿಸಲೈತಿ ಅದಕ್ಕೆ ಪಟ್ಟಕ್ ಬಾ ಅಂದ್ರೆ ಬರ್ತಾರ ಯಾರು? ಯಾಕ್ರಿ ಗುಡ್ಸಲೈತಿ ಮಾಡಕ್ ಅಂತ ಮಠಕ್ಕೆ ನೀ ಹಾಕೇನ ಅಂದ್ರೆ ಅಲ್ಲಿ ಏನ್ ಮಾಡಕ್ ಕೆಲ್ಸ ಅಂತ. ಸಾಕಷ್ಟು ಆಸ್ತಿ ಐತಿ, ಉತ್ಪನ್ನ ಐತಿ ಅಂದ್ರೆ ನಾ ಹಾಕಿರೋದಕ್ಕಂತ. ನೋಡ್ರಿ ನೀವು ಆಶಯ ಹೆಂಗೈತೆ ಅಂತ. ಒಂದು 5 ನಿಮಿಷ ಜನ್ಮ ಸಾರ್ಥಕ ಮಾಡ್ಕೋದಶಿಂದ ಈ ಆತ್ಮಚಿಂತನದ ಅಭ್ಯಾಸದಾಗ ಯಾರು ತೊಡಗ್ತೀರಿ?
ಮನುಷ್ಯನ ಜನ್ಮದಲ್ಲಿ ಮಾಡ್ಕೊಳ್ಳೋಕೆ ಬರುವಂತ ಕೆಲಸ ಐತ್ರಿ, ಜನ್ಮಗಳಲ್ಲಿ ಮಾಡ್ಕೊಳಿಕ್ ಬರುದಿಲ್ಲ ಅದು. ಅದಕ್ಕೆ ಮನುಷ್ಯ ಕುಲದ ಜನನದ ಲಾಭ ಯಾವ್ದೈತೆ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸ, ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇರು. ಬಲ್ಲವರು ಏನ್ ಹೇಳ್ತಾರ ಅವ್ರ ಕಡೆ ಲಕ್ ಕೊಡು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತೆ ಇದನ್ನ ತಪ್ಪಿಸ್ಬಾರ್ದು ಅಂತ ನಾವು ನೆವ ಹೇಳಿದ ತಪ್ಪಿಸ್ಬಿಡ್ತೇವೆ. ನನಗೆಲ್ಲ ಅನುಕೂಲ ಆಗುದಿಲ್ಲ, ನಮ್ಗೆಲ್ಲ ಬಹಳ ತೊಂದರೆ ಇದಾವೆ, ನಮ್ಮ ಹಿಂಡು ಎಮ್ಮೆ ಇದಾವು, ಹಿಂಡು ಆಕಳದಾವು, ಅವನ್ನೆಲ್ಲ ಬಿಟ್ಟು ಬರಾಕ ಏನಾರ ಒಂದು ನೆವ ಹೇಳಿ, ನಿನಗ ಹಾನಿ ಅದ. ಹೌದಿಲ್ಲ? ಎಲ್ಲ ಬಿಟ್ಟು ಬರ್ತೀಯ. ನಾ ಇಲ್ಲಿ ನಡೀದಿಲ್ರಿ, ಮಕ್ಕಳು ಶಾನ್ಯ ಇಲ್ಲವು. ಹಿರಿತನ ತನ್ನ ಬದ್ಯಾಗನ ಕಟ್ಕೊಂಡು ಅಡ್ಡಾಡೋದು ಕೀಲಿಕಾಯ, ಯಾರ ಕೈಯಾಗೂ ಕೊಡುವಂಗಿಲ್ಲ, ಬರಸಿಲ್ಲ. ಹೌದಿಲ್ಲ? ಎಲ್ಲ ಬರೋ ಮುಂದೆ ಕೀಲಿ ಹಾಕೊಂಡು ಬರುದ. ಹೌದಿಲ್ಲ? ಅಂತ ಎಲ್ಲ ಬಿಟ್ಟು ಬಾ ಕೊಟ್ಟ ಯಾಕ್ರಿ ಲುಕ್ಸಾನ್ ಆದ್ರ ಆಗ್ಲಿ, ಅವ್ರಿಗೆ ಶಾನ್ಯಾರ ಹಾಕಾರ ಅವ್ರು. ನಾಳೆ ನೀ ಅವ್ ಹಿರಿತನ ಕೊಡಲಿ, ನಾನು ಮಾಡ್ತೇನೆ ಸಾಯಿ ಮುಟ ಮಾಡಿದೆ ಅಂದ್ರೆ ಹೆಂಗಾಗ್ಯಾವ ನೋಡು, ಆಗ್ಯಾವ ನೋಡ್ತೇವ್ ನಿನ್ನ ಎದುರಿಗೆ. ಏನೂ ಗೊತ್ತಿರುದಿಲ್ಲ ಪಾಪ, ಜೀವನ ಹೊರಗಿಂದ ಅನ್ನೋದು ಗೊತ್ತಿಲ್ಲ. ತನ ಮಾಡಿದ್ವಿ, ಮಾಡಿಲ್ಲ ಏನ್ ಮಾಡಿದ್ವಿ, ಮಕ್ಕಳನ್ನೆಲ್ಲ ಕೆಡಿತಾ ಇರೋದೇನ. ಅವಕ್ಕೆ ವ್ಯವಹಾರ ಜ್ಞಾನನೇ ಇಲ್ಲ, ಹಿಂಗ ಬಂದು ಪಾಪ ಅವಕ್ಕೆ ಜೀವನಾನ ಬಾದ ಆಗಿತ್ತು. ವ್ಯವಹಾರ ಜ್ಞಾನ ಕಲೀಲಿಲ್ಲ. ಯಾಕ್ರಿ ಕೀಲಿಕಾಯಿ ಕಟ್ಕೊಂಡು ಅಡ್ಡಾಡಿದ್ವಿ, ಏನ್ ಮಾಡೋದು? ಬರ್ರಿ ಎಲ್ಲ ಬಿಟ್ಟು ಅವನ್ನೆಲ್ಲ ಕೊಟ್ಟ ಅವ್ರ ಕೈ ಕೊಟ್ಟು ಬರ್ತೀಯ. ಪೆನ್ಷನ್ ಆದ್ಮ್ಯಾಗ ಕಡಿತನಕ ಶನಿ ಹಾಕೊಂಡು ಕುಂಡಿರ್ತೀವಿ ಅವ್ರಿಗೆ, ಸೊಸಿಗೆ ಮಗ್ಗ. ಹೌದಿಲ್ಲ? ನಾ ಕೊಟ್ಟಾಗ ನೀವು ಎಷ್ಟು ಕೊಡ್ತೇನೆ ಅಷ್ಟ ಮಾಡೋದು. ಯಾಕ್ರಿ ಹೆಚ್ಚಿಂದ ಕೊಡುವಂಗಿಲ್ಲ, ಅವನು ಎಲ್ಲ ಹಾಳಾಗಿ ಹೋಗ್ತೈತಿ. ಇಂಥ ಮನೋವೃತ್ತಿ ಅದಾವ ನಮಗೆಲ್ಲ. ಎದಕ್ ಬೇಕಾಗೈತಿ ನನಗೆ ವಯಸ್ಸಾದ್ಮ್ಯಾಗ? ಹೌದಿಲ್ಲ? ದೌಡಿ ಇದನ್ನ ಹೋಗೋ ದಾರಿ ನೋಡ್ತಿರ್ತಾರೋ ಅಂತವನು. ಹೌದಿಲ್ಲ? ಯಾವಾಗ ಹೋದಿತ್ತು ಇದು ಪೀಡ ಇದು ಅಂತ. ಎಲ್ಲ ನಾನ ಮಾಡೇನಂತತಿಪ್ಪ, ಇದನ್ನ ಮುದುಕಾದ್ರೂ ಬಿಡವಲ್ದಿದಂತ. ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಇದು ಆ ಚಿಂತನದೊಳಗೆ ಮೊದಲ ಯಾತ್ರಾಕ್ ಹೋಗಿ ಅಂತಿದ್ರು, ಅದಕ್ಕೆ ಕಾಶಿ ಯಾತ್ರಾಕ್ ಹೋಗಪ್ಪ, ಇನ್ನು ಸಾಕಿನ್ನ ಇದನ್ನ ಬಿಡಿದನ್ನೆಲ್ಲ, ಇದ್ರ ಕಡೆ ವ್ಯಸನ ಬಿಡಿನ ನಾನು. ಮತ್ತು ಇದರ ವ್ಯಸನನ ಹೋಗುದಿಲ್ಲ. ಸಾಯಿ ಮುಂದೆ ಅದನ್ನ ನೆನಪು ಮಾಡ್ಕೊತ ಸಾಯ್ತಿದ್ವಿ, ಮತ್ತೆ ಅದಾಗ್ಬಿಡ್ತದೆ. ಅದಕ್ಕೆ ಅಂತ್ಯಕಾಲದೊಳಗೆ ಪೆನ್ಷನ್ ಆದ್ಮ್ಯಾಗ ಈ ಕಡೆ ಎಲ್ಲ ಕೊಟ್ಟಿದ ಅಭ್ಯಾಸದಾಗ ತೊಡಗಿರಿ. ಏನಾರ ಅಂತ್ಯಕಾಲಕ್ಕೆ ಇದು ನೀನು ನೆನಪಿಗೆ ಬರ್ತೈತಿ. ನಮ್ಮ ಹಿರಿವಿನ ಕಡೆ ಎಲ್ಲ ಕೊಟ್ಟಿದ್ರು ಅದ ಏನು ನೆನಪು ಮಾಡ್ಕೊಂಡು ಸೇರಿ ಬಿಡ್ತೀವಿ, ಅದಾಗ್ಬಿಡ್ತೀನಿ ನಾನು ಮಾಡ್ತೀನಿ ಅಂತ್ಯಮತಿ ಸಾಗತಿ ಅಂತ. ಅದಕ್ಕೆ ಮುಪ್ಪಿನ ಕಾಲಕ್ಕೆ ತನ್ನ ಸ್ವರೂಪದ ಕಡೆ ಎಲ್ಲ ಕೊಡ್ಬೇಕು, ಮುನಿ ವೃತ್ತಿ ಬರ್ಬೇಕು ಅಂದಾರ. ಈ ಮೊದಲಿರ್ತ ಮಾಡ್ಕೊಂತ ಬಂದ್ರೆ ಬರ್ತೈತಿ ಅದು. ಶೇಷವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯಿನಾಂ ಆ ವಾರ್ಧಕ್ಯ ಮುನಿವೃತ್ತಿ ಯೋಗಿನಾಂತೆ ತನು ತ್ಯಜ ಅಂತ. ವಾರ್ಧಕ್ಯ ಮುಪ್ಪಿನ ಅವಸ್ಥೆಯೊಳಗೆ ಇದರ ಅಭ್ಯಾಸ ನಾವು ಮಾಡ್ಬೇಕಾಗತ್ತೆ. ಈ ಸಂಸ್ಕಾರ ಇಲ್ಲ, ಗಾಳೆ ಬಡ್ದಿಲ್ಲ ಅಂದ್ರೆ ಏನ್ ಮಾಡೋದು ತಗೊಂಡು? ಯಾವ್ದು ಬ್ಯಾಡ ಹೋಮರ, ಹಿಂದಿನ ಜನ್ಮದ ಬ್ಯಾಡ ನಮಗ, ಈ ಜನ್ಮದಾಗ ಅದನ್ನ ಮಾಡ್ಕೋಬೇಕು ಅನ್ನೋದು ಬೇಕು ಬೇಡ. ಬರೀ ಅದ್ರ ನೆವ ಹೇಳಿಕಾರ ತಪ್ಪಿಸ್ಬಿಡುದನ. ನಮ್ದು ಇಲ್ ಬಿಡ್ರಿಪ್ಪ, ನಮ್ಗೆ ಬರ ಅಂತ ನೆವ ಹೇಳಕ್ ಚಲೋ ಕಲ್ತೀವಿ ನಾವು. ಹೌದಿಲ್ಲ? ವ್ಯಾಸಲಾಡಿ ಬಂದು ಕೂಸಿನ ನೆವ ಅಂತ. ಹೌದಿಲ್ಲ? ಹಂಗ ನೆವ ಹೇಳ್ಕೊಂಡು ತಪ್ಪಿಸ್ಬಿಡುದು. ಇದನ್ನ ಲಾಭ ಮಾಡ್ಕೋಬೇಕನ್ನ ನಾವು. ಏನ್ರಿ ಇರ್ಲಿಲ್ಲ ಅಂದ್ರೂ ಮಾಡ್ಕೊಂಡಾರಿಲ್ಲ, ಎಷ್ಟೋ ಮಂದಿ ಮಾಡ್ಕೊಂಡಾರ. ಉತ್ಕಟ ಇಚ್ಛಾ ಬೇಕು ಅದಕ್ಕೆ. ಮನಸ್ಸು ಮಾಡಿದ್ರೆ ಎಲ್ಲ ಆಕೈತಿ. ಮನಸ್ಸಿದ್ದಾಗ ಮುಕ್ತಿ ಮಾರ್ಗ ಸಿಗ್ತೈತಿ. ಮನಸ್ಸು ಇರ್ಲಿಲ್ಲ ಅಂದ್ರೆ ಇಲ್ಲಿ ಸಿಗ್ಬೇಕು ನೀನು. ಹೆಣ್ಣು ಗಂಡು ಮುದುಕಾ ಮುದುಕಿಯಾಗಿ ಕುಂತಿರಲ್ಲ. ಈಗ ಇಲ್ಲಿ ತನಕ ಏನ್ ದೊಡ್ಡ ಕಮ್ಮಿ ಮಾಡಿದ್ರಿ ನೀವು? ಎಲ್ಲ ಕೆಲಸ ಮುಗಿದಿಂದ ಜೋಲ್ ಸೋರ್ಸುವಂತ ಕುಂತು ಬಿಡುದು. ಸೇದು ಬಾವಿ ಕಂಡು ನಾಯಿ ಸಂತೋಷ ಪಡ್ಕೊಂಡ್ ಕುಂತ. ಅವ್ರದಟ್ ಬಾಳೆ ನೋಡ್ಬೇಕು ನಾನು ಅಂತ. ಬಾರು ಆ ಕಡೆ ಏನ್ ಮಾಡ್ತೀವಿ, ಅವ್ರು ಮಾಡ್ಕೋತಾರ. ಬರ್ತೇನ್ರಿ ಅವ್ರಟ್ ನಮ್ಗಟ್ ಅವಟ್ಲ ಇದು ಬಾಗ್ಲಿ ಶಾನ್ಯಾರ ಆಗ್ಲಿ ಬರೀ ಇದ್ರಾಗ ಕಾಲ ಕಳತ್ ಬರ್ಲೇ ಇಲ್ಲ. ಕಡಿಕ ಹೋತಿ ಶರೀರ ವಾಸನ ಅಲ್ಲೇ ಸುಳ್ದಾಡ್ತಿ. ಏನ್ ಮಾಡಾಕತ್ತಾವು ಇವು ಅಂತ ಅಲ್ಲೇ ನೋಡ್ಕೊಂತ ಕುಂದಿರ್ತೈತಿ. ಹೌದಿಲ್ಲ? ಮಕ್ಕಳು ಮೊಮ್ಮಕ್ಕಳು ಆಸೆ, ಮತ್ತ ಅಲ್ಲಿ ಆಸೆ ಬಾಳ ಕಪ್ಪಿಯಾಗಿ ಬಿಡ್ತಾವಂತ. ಅತಿ ಆಸೆ ಬಚ್ಚಲ್ದಾಗಿ ನೀರರ ಬೀಳ ಹೋಗ್ತದ ನಮಗ್ ಮ್ಯಾಗ ಅಂತೇಳಿ.
ಬಚ್ಚಲ್ದಾಗ ಕಾಪಿ ಆಗಿಬಿಡ್ತಾವ. ಏನ್ ಅಲ್ಲೇ ಬಚ್ಚಲ್ದಾಗ ನೀರಾರ ಬೀಳ್ತಾವ, ಮೊಮ್ಮಕ್ಕಳು ಜಳಕ ಮಾಡಿದ್ದು ನನ್ನ ಮ್ಯಾಗ ಅಂತ. ಇಂಥ ವಾಸನ ಏನಿದು, ಅಲ್ಲೇ ಒಳ್ಳೆ ಸುಳ್ದಾಡ್ತೈತೆ ಅಂದ್ರೆ ಬಹಳ ಕಠಿಣ ಐತಿ. ಯಾವದಿಂದ ಕಡೆಕ್ ಆಗೋದು ಏನ್ ಹೊಳ್ಳಿ ನೋಡ್ಲಂಗ ಆಕೈತೆ. ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ಮನಿ ಕಡೆ ಹೊಳ್ಳಿ ನೋಡ್ಲಂಗ ಇಲ್ಲಿ ಇರಾಕೈತಿ. ಎಷ್ಟು ಮಂದಿ ತಯಾರಾಕಿರಿ ಆಗ ನೋಡೋಣ. ಏನಂತ ತಿಂತೀರಿ ನೀವು, ಏನೇನು ಅಂತೀರಿ ಅದನ್ನೆಲ್ಲ ಒದಗಿಸ್ತೇನೆ. ಒದಗಿಸ್ಲಿಲ್ಲ ಅಂದ್ರೆ ನಾಲಿಗೆ ಕಿತ್ತಂಗಳಕ್ಕೆ ಹೋಗಿದ್ದೇನೆ ಅಂದ್ರೆ ಅಜ್ಜ ಗಟ್ಟಿಯಾಗಿ ನಿಂದ್ರೆ ನೋಡೋಣ ಮನಿ ಕಡೆ ಹೊಳ್ಳಿ ನೋಡ್ಲಂಗ. ಆ ಭಾವ ಸಹಿತ ಬರಬಾರ್ದು ನಿಮ್ಗೆ. ಎಲ್ಲ ಕೊಟ್ಟು ಬಂದೇನನ್ನು ಸಹಿತ ಭಾವ ಬರಬಾರ್ದು ನನಗೆ. ಎಲ್ಲ ಜವಾಬ್ದಾರಿ ಕೊಟ್ಟೇನಪ್ಪ ಅನ್ನೋ ಭಾವ ಸಹಿತ ನಿನಗೆ ಬರಬಾರ್ದು. ನಿನಗೆ ಬಿಟ್ಟೇನನ್ನೋ ಭಾವ ಬಿಟ್ಟು ಬಾ. ಏನ್ ಅಂದಾಗಿದೆ ನಮ್ಗೆ ಅನುಭವ. ಏನ್ ಮಾಡಿದ್ವಿ ಇಲ್ಲಿ ತನಕ ಮುದುಕಾಗಿ? ಏನ್ ಮಾಡಿದಿಪ್ಪ? ಏನ್ ದೊಡ್ಡ ಕಮ ಮಾಡಿದ್ವಿ? ಹೌದಿಲ್ಲ? ಹೊರಗಿನ ವಿಷಯ ವ್ಯವಹಾರದ ತುಡಿಗೆ ಎಲ್ಲ ಹೀನ ಸಂಸ್ಕಾರ ಮಾಡ್ಕೊಂಡು ಕುಂತಿಲ್ಲ. ಯಾವ ವಿಶ್ವವಿದ್ಯಾಲಯ ನಾವು ಏನ್ ಚಂದನ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊಂಡಾನ ಈ ಜೀವನ? ಹೇಳ್ರಿ. ಏನ್ ಕಾಗಿ ಗುಬ್ಬಿ ಗತೆ ಮಕ್ಕಳು ಮರಿ ಹೇಳೋದು ಗೂಡು ಕಟ್ಕೊಂಡು ಕುಂತಿ. ಏನ್ ದೊಡ್ಡ ನೌಕರಿ ಮಾಡಿದ್ರೆ ಏನ್ ಮಾಡಿದೀನಿ? ದೊಡ್ಡ ಮನಿ ಹಾಕ್ಸಿದಿ, ಮಜಾ ಮಾಡಿದಿ, ಮಕ್ಕಳು ಮರಿ ತಗ್ಸಿದಿ, ಏನ್ ಮಾಡಿದಿ? ಕಾಗಿ ಗುಬ್ಬಿ ಗತಿ ಗೂಡು ಕಟ್ಕೊಂಡು ಕುಂತಿ. ಏನ್ ಲಾಭ ಮಾಡ್ಕೊಂಡಿ? ಮನಿ ಹಾಕ್ಸ್ಯಾರಿ, ದೊಡ್ಡ ಮನಿ ಹಾಕ್ಸ್ಯಾರಿ ಸಾಹೇಬರು. ನೋಡ್ಬರಿ ನಮ್ಮ ಸಾಹೇಬ್ರ ಮನಿ. ತಗೊಂಡಿ ಮನಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುವರು, ಅವುಗಳಲ್ಲಿ ದಡ್ಡರು ವಾಸಿಸುವರು ಅಂದಾರ. ಹೌದು, ಶಾನ್ಯಾರ ಮಾಡಕ್ ಹೋಗುದಿಲ್ಲ, ಅವ್ನ ಮನಿ ಅಂತ ಅವ್ನು ಮಾಡಕ್ ಹೋಗುದಿಲ್ಲ. ಅವುಗಳಲ್ಲಿ ದೊಡ್ಡರು ವಾಸಿಸುವರು ಅಂತ. ಏನ್ ಶಾನ್ಯಾರ ಆರಾಮ ಅದ್ರಾಗ ಅದಕ್ಕೆ ವೇಳೆ ಕಡ್ಯಾಕ್ ಹೋಗುದಿಲ್ಲ ನಾವು. ಹೌದಿಲ್ಲ? ನಿನ್ನ ಜೀವನ ಎಲ್ಲ ಅದಕ್ಕೆ ಉಪಯೋಗ ಮಾಡ್ಕೊಂಡಿಲ್ಲ. ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳಕ್ ಉಪಯೋಗ ಮಾಡ್ಕೊಳ್ಳಿಲ್ಲ. ನಿನ್ನ ನಿಜವನ್ನು ತಿಳ್ಕೊಂಡಾಗ, ಆತ್ಮಸ್ವರೂಪಗಳೆಲ್ಲ ಕೊಟ್ಟಾಗ ಮಾತ್ರ ಮಾನವ ಶರೀರ ಧಾರಣ ಮಾಡಿದ್ದಕ್ಕೆ ಸಾರ್ಥಕ ಆಗೈತೆ. ಇಲ್ಲ ಅಂದ್ರೆ ಎಲ್ಲಾ ವ್ಯರ್ಥ ನೀ ಮಾಡಿದ್ದೆಲ್ಲ ಅಂತ. ದೌಡ್ ಮಾಡ್ಕೋ ಕೆಲ್ಸ. ಹಂಗ ಹೊಂಟೈತಿ ಅದು. ನಗಾರಿ ಬಾರ್ಲಿಕ್ಕೆ ಎಕಡೆ ಹೊಂಟೈತಿ ನೋಡ್ಕೋ. ರುದ್ರ ಭೂಮಿಗೆ ಹೊರಟು ಈ ಶರೀರದ ಇದು ಮುಗಿರುವಾಗಾಗಿ ನಿನ್ನ ಕೆಲಸ ಮಾಡ್ಕೊ. ನೀನು ಲಾಭ ಮಾಡ್ಕೊ. ಮನುಷ್ಯ ಕುಲದ ಜನನ ಲಾಭ ಏನ್ ಮಾಡ್ಕೊಂಡಿ? ಲಾಭ ಇದೇ ಕ್ರಮದ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಏನ್ ಲಾಭ ಮಾಡ್ಕೊಂಡ? ಇದ ವಾಸನ ಕಟ್ಕೊಂಡು ಶರೀರ ಬಿಡುದು ಮತ್ತು ಪುನರಪಿ ಜನನ, ಪುನರಪಿ ಮರಣ. ಇನ್ನು ಬೇಗರ ಎಚ್ಚರಾಗಿನ ನಿಜವನ್ನ ತಿಳ್ಕೊಳಪ್ಪ. ವಿಷಯ ಸಂಗ್ರಹ ಬ್ಯಾಡಿನ. ಎದ್ರ ಬಗ್ಗೆನೂ ಆಸಕ್ತಿ ಬ್ಯಾಡಿನ. ಮತ್ತು ಹುಟ್ಟಾಕಸ್ತತಿದು, ಜನ್ಮ ಜನ್ಮ ಅಂತ ತಿರ್ಗಾಕಸ್ತತಿ ಅಂತ. ನಿಜವನ್ನ ತಿಳ್ಕೊಂಡ ಜನ್ಮ ಸಾರ್ಥಕ ಮಾಡ್ಕೊಂಡು ಅಂತೇಳಿ ಇದೇ ಚಿಂತನಗಳು, ಆತ್ಮಚಿಂತನಗಳು ಅಭ್ಯಾಸ. ನಿನಗೆ ಹೊಳಿಲಿಲ್ಲ ಅಂದ್ರೆ ಅಂತವ್ರ ಸಂಘ ಮಾಡು. ಬಾಳೆ ಕೆಡ್ತೈತ್ರಿ, ನಮಗ್ ಹೋಗಾಕ ಆಗುದಿಲ್ಲ. ಏನೋ ಯಾವಾಗರೇ ತಮಾಷೆಗೊಮ್ಮೆ ಹೋಗಿ ಭೇಟಿ ಆಗಿ ಬರೋದು ಅಷ್ಟ. ಅದು ವ್ಯಾಪಾರ ಬುದ್ಧಿ. ನಮಗ್ ಸಂಕಟ ಹೋಗ್ಲಿ, ನಮ್ಗೆ ಇಂಥವ್ ಸಿಗ್ಲಿ, ವ್ಯಾಪಾರ ಬುದ್ಧಿ ಇಟ್ಕೊಂಡು ಹೋಗ್ತೇವಲ್ಲಿ. ಹೌದಿಲ್ಲ? ಮಹಾತ್ಮರ ಸಂಘ ಮಾಡುದು ಎಲ್ಲ ಶ್ರದ್ಧಾ ಅದರ ಸಂಬಂಧ ಮಾಡುದು ಸಿಗ್ತೈತಿ. ಮಹಾತ್ಮರ ಸಂಘ ಮಾಡುದು ಎಲ್ಲ ಸಿಗ್ತೈತಿ. ಆದ್ರೆ ಈ ನಿಜವಾದ ದೊಡ್ಡ ಲಾಭ ಮಾಡ್ಕೊಳಕ್ ಒಲ್ಲೆತ್ತಿ ಅಲ್ವ, ಮುಕ್ತಿ ಸುಖ ಹೊಂದಕ್ ಒಲ್ಲೆಂತಿ ಅಲ್ವ. ಅದು ಕಾಲಮದೇನು ಕಲ್ಪವೃಕ್ಷ ಇದ್ದಂಗ ಮಹಾತ್ಮರಂದ್ರ. ನೀ ಏನ್ ಬಯಸಿದ್ದೆಲ್ಲ ಸಿಗ್ತೈತಿ ಅಲ್ಲಿ. ನೀ ಏನ್ ಇಚ್ಛಾ ಮಾಡ್ತೀಯ ಅದೆಲ್ಲ ಸಿಗ್ತೈತಿ ಶ್ರದ್ಧೆಯಿಂದ ನೀ ಮಾಡಿದ್ದು. ಮುಕ್ತಿ ಹೊಂದ್ಬೇಕು ಅನ್ನೋದಾದ್ರೂ ಸಿಗ್ತೈತಿ. ವಿಷಯ ವಸ್ತುಗಳು ಎಲ್ಲ ಸಿಗ್ತಾವ. ಅವರ ಸೇವಾ ಸಂಘ ಮಾಡೋದ್ರಿಂದ, ಶ್ರದ್ಧೆಯಿಂದ ನಡ್ಕೋದ್ರಿಂದ ಸಿಗ್ತಾವ ನಿಮಗೆ. ಬರೀ ಇದನ್ನ ಮಾಡ್ಕೊಂತ ಪಡಿ ಜೋಳಕ್ ಹಿಡಿ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂತಿಯಲ್ವ. ವಿಷಯ ಸುಖಕ್ಕಾಗಿ ಮುಕ್ತಿ ಸುಖ ಕಳ್ಕೊಂತಿಯಲ್ವ. ಬರೀ ಅದ್ ಬೇಕು ನಮ್ಗೆ ಭೋಗ ಭಾಗ್ಯಗಳ ಕಡೆಲ್ಲ ಕೊಡಕ್ ಮಾಡಿ ಏನಾದ್ ನೋಡ್ಕೊ. ಅದನ್ನ ಅವೆಲ್ಲ ಅನಿತ್ಯದ ದುಃಖರೂಪಿ ಅನ್ನುವಂಥ ವಿವೇಕ ವಿಚಾರ ಇದ್ರ ಅಂತ ಹೊಳಿತೈತಿ. ಏನ್ ಕೇಳ್ಬೇಕು ಏನ್ ಕೇಳಬಾರ್ದು ಅನ್ನೋದು ಮಹಾತ್ಮರ ಅಂತೇಳಿ ನಾವು. ಮತ್ತು ಭೋಗ ಭಾಗ್ಯಗಳನ್ನ ನಾವು ಕೇಳೋರು. ಅವು ಹಾಳಾಗಿ ಹೋಗುವ ಅನ್ನೋದು ಗೊತ್ತಿಲ್ಲ ನಾವು. ಅವು ಇದ್ದಂಗೆ ಇರ್ತಾವನ್ರಿ. ಪುಣ್ಯ ಇರೋ ಮಠ ಅಷ್ಟೇ. ಪುಣ್ಯ ತೀರಿದ ಮ್ಯಾಗ ಹೋಗ್ಬಿಡ್ತಾವ.
ಎಲ್ಲಿದಾವ್ ನೀನು ಎಲ್ಲ ಸಂಸಾರ ಎಲ್ಲಿದೆ, ಮಕ್ಕಳದಾವ್, ಮರಿ ಎಲ್ಲಿದಾವ್, ನಿನ್ನ ಶರೀರನ ಉಳಿದಿಲ್ಲ. ಯಾವ ಜನ್ಮದ ಗಂಟು ಗದಡಿ ಉಳಿದಾವ? ನಾವು ಇಂತಹದ್ದನ್ನು ಕೇಳ್ತೀವಿ, ಶಾಶ್ವತವಾಗಿ ಕೆಡಲಾರದಂತಹದ್ದನ್ನ. ಅದಕ್ಕೆ ಬಲ್ಲವರು ಮಹಾತ್ಮರಂತಲ್ಲಿ ಏನೂ ಬೇಡಪ್ಪ, ಏನೋ ಅಲ್ಲಿ ಗುರುವೇ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ನನಗೆ, ಅದು ಒಂದು ದೊಡ್ಡ ಶ್ರೇಷ್ಠವಾದದ್ದು ಅಂತ ತಿಳಿದವರು ಇಂಥವನ್ನ ಬೇಡಕ್ಕೆ ಹೋಗಿ ಕ್ಷುಲ್ಲಕ ವಿಷಯ ವಸ್ತುಗಳನ್ನು ಬೇಡಕ್ಕೆ ಹೋಗಿ ಏನ್ ಬೇಡ್ತಿ ಅದು ಸಿಗ್ತೈತಿ ನಿನಗೆ. ಏನ್ ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ ಎಲ್ಲ. ಏನ್ ಅದಕ್ಕೆ ವಿಚಾರ ಮಾಡಿ ನೋಡು. ಮಹಾತ್ಮರ ಅಂತೇಳಿ ಹೋದಾಗ ನಾವು ಏನು ಕೇಳ್ಬೇಕನ್ನೋ ಸುದ ಬುದ್ಧಿ ಬರ್ತದೆ ನಾವು. ಹೌದಿಲ್ಲ? ಆ ಗಾಣಿಗ್ಯಾರ ಏನೋ ತಪಸ್ಸು ಮಾಡಿ ದೇವ್ರು ಭೇಟಿ ಆದ ಪ್ರತ್ಯಕ್ಷ, ಅವಾಗೇನು ಅಂತ ವಾಸನ, ಅದಕ್ಕೆ ಅವಾಗ ನಂದಿ ಮ್ಯಾಗ ಹತ್ಕೊಂಡು ಬಂದಿದ್ದಂತ ಪರಮಾತ್ಮ ನನ್ ಗಾನ ಹೊಡ್ಯಾಕ ಚಲೋ ಆಕತಿದನ್ನ ಕೇಳು ನಾವು, ಅದನ್ನ ಕೊಡಪ್ಪ ನನ್ಗ. ಹೌದಿಲ್ಲ? ಅದ್ರ ಬುದ್ಧಿ ಎಷ್ಟೈತಿ, ಏನ್ ಮಾಡೋದು ನಾವು? ಅದ್ರಾಗ ಯಾರ್ಯಾರ ಸುಖ ಬುದ್ಧಿ ಐತೈತಿ, ಇವ ಹೆಂಡ್ರು ಗಂಡ್ರು ಮಕ್ಕಳು ಹೊಲ ಮನಿ ಬದುಕು ಬಾಳೆ ಸುಖ ಕೊಡ್ತಾವಂತ ಬರೀ ಅದನ್ನ ಕೇಳು. ಅಲ್ಲಿ ಅಂದವ ನನಗ ಆ ನಂದಿ ಒಂದು ಕೊಟ್ಟು ಬಿಡ ಸಾಕು, ಗಾನ ಹೊಡ್ಯಾಕ ಚಲೋ ಆಕತಿ, ನೀ ಗಾನ ಹೊಡ್ಕೊಂತ ಹೋಗಂದ. ಹೊಡಿ ಗಾಣ ಜ್ಯೋತಿಯಪ್ಪ ಅಂತಿದ್ರು. ಯಾಕ್ರಿ? ಅದನ್ನ ಮಾಡ್ಕೊತ ಹೋಗುದು. ಏನ್ ಮಾಡೋದು? ಜನ್ಮ ಜನ್ಮಾಂತರ ಇದ ತಿರ್ಕೊಂತ ಹೋಗುದು. ವಿಷಯದ ಆಶಾ ಬೆನ್ನ ಹತ್ತಿದೆ ಅಂದ್ರೆ ಅದ ನಿನಗೆ ಇದರಿಂದ ಕಡೆಕಾಗ್ಬೇಕು ಅನ್ನುವಂಥ ಬುದ್ಧಿ ಬರ್ಬೇಕಲ್ಲ. ಅದಕ್ಕೆ ಬಹಳ ಕಠಿಣ ಅದ. ಏನೋ ಹಿಂದಿನ ಜನ್ಮದ ಪುಣ್ಯ ವಿವೇಕ ಉದಯ ಆದಾಗ ನಮ್ಗಿದು ಹೊಳಿತೈತಿ. ಏನ್ ಯಥಾ ಇಚ್ಛಿಸಿ ತಥಾ ಕುರು ಅಂತ. ಏನ್ ಇಚ್ಛಾ ಮಾಡ್ತಿ ಹಂಗ ಹಾಕೊಂಡು ಇದ್ರ ಇಚ್ಛೆಯನ್ನು ಮಾಡೋ, ವಿಷಯದ ಇಚ್ಛೆಯನ್ನು ಮಾಡಕ್ ಹೋಗ್ಬೇಡ, ಮಾಡಿ ಕೆಡಬೇಡ ಅಂತ. ಏನೂ ಬೇಡಪ್ಪ ಜಗತ್ ನನಗೆ ಜಗತ್ತಿನಿಂದ ಏನೂ ಆಗಬಾರ್ದು ಅನ್ನೋರು ಎಷ್ಟು ಜನರಿದ್ದೀವಿ. ನನಗೆ ಆದಾಗ್ಬೇಕು ಇದಾಗ್ಬೇಕು ಅನ್ನೋ ಬೈಕೆಗಳ ದೊಡ್ಡ ಲಿಸ್ಟ್ ಐತಿ ನಮ್ದು. ಯಾಕ್ರಿ? ಇಂಥದ್ದು ಮಾಡೋ ಕರುಣಿಸೋ ಗುರುನಾಥ, ನನಗೆಲ್ಲ ಭೋಗ ಭಾಗ್ಯಗಳನ್ನು ಕೊಡಪ್ಪ ನನಗೆಲ್ಲ. ಇಂಥವನ್ನ ಅಭ್ಯಾಸ, ಇದೇ ಸಂಸ್ಕಾರ. ನಾವು ಇದು ಹಾಳಾಗಿ ಹೋಗ್ತೈತಿಪ್ಪ, ಬ್ಯಾಡಪ್ಪ ನಮಗೆ ಜಗತ್ತಿನಲ್ಲಿ ಏನೂ ಬೇಡ. ನೋಡಿ ನಾವು ಹುಟ್ಟಿಟ್ಟು ಬಂದ ಇದ್ರ ಬೆನ್ನ ಐತಿ, ಹುಟ್ಟಾಕಸ್ತೈತಿ ನಮ್ಗೆ. ಅದ ವಾಸನ ಅದ ಮುಂದುವರಿತೈತಿ ನಮ್ಗೆ, ಅದು ತೇಕಾಕಸ್ತೈತಿ. ಅದು ಕೆಡಬಾರ್ದನ್ನು ಚಿಂತೆ ಇರ್ತೈತಿ, ಕೆಟ್ಟ ಆದ್ರಂತೆ ಹೊಟ್ಟೆ ಬ್ಯಾನ್ ಇರ್ತೈತಿ ನನಗೆ. ಹೌದಿಲ್ಲ? ಏನಾಯ್ತು ಯಪ್ಪ ಗುರುನಾಥ, ಎಂತ ತಂದೀವ್ ನನಗಿದನ ಅಂತಿತ್ತು. ನಿನ್ನ ಕೈಯಾಗಿತ್ತಲ್ಲ ಮೊದಲು, ಇಂಥದನ್ನ ಯಾಕೆ ಬೀಳಿದ್ವ ಯಪ್ಪ? ಇದನ್ನ ಏಡು ಕಡಿ ಒಳಿಗುವುದು ಮಾಯ ಕೈಮಾಟ, ಬೇಡಲಿ ಮನವೇ ಭೋಗದ ಒಡನಾಟ. ಭೋಗ ವಸ್ತುಗಳನ್ನು ಯಾವುದನ್ನು ಬೇಡಬೇಡಪ್ಪ, ಅವೆಲ್ಲ ನಮ್ಗೆ ಅನುಲೀನ ಉಂಟು ಮಾಡ್ತಾವ. ಏನೂ ಆಗಬಾರ್ದಪ್ಪ ಈ ಜಗತ್ತಿನ ಯಾವ ಭೋಗ ವಸ್ತುಗಳ ಭಾಗ್ಯ ಬೇಡ ನಮ್ಗೆ. ನಿನಗೆ ನಿವ್ವಳ ಸುಖ, ಮುಕ್ತಿ ಸುಖ ನನಗೆ ದಯಪಾಲಿಸು ಅಂಥ ಜ್ಞಾನವನ್ನು ನನಗೆ ಕರುಣಿಸುವಂತ. ಎಲ್ಲೋ ಒಬ್ಬ ವಿವೇಕವಂತ ಅದನ್ನ ಕೇಳ್ತಾನ, ಅಂತ ಮಹಾತ್ಮರಿಂದ. ಅದನ್ನ ಲಾಭ ನಾವು ಮಾಡ್ಕೋಬೇಕು. ಅದನ್ನ ಹೇಳ್ತಿರ್ತಾರ ಅವ್ರು, ಮೊದಲು ಇದನ್ನ ತಿಳ್ಕೊರಿಪ್ಪ, ಜನ್ಮ ಸಾರ್ಥಕ ಮಾಡ್ಕೊರಿ, ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ. ಮತ್ತು ಅದನ್ನ ಕೇಳೋದು, ಮತ್ತು ಹೀನ ಸ್ಥಿತಿಗೆ ಬಿಟ್ಟು ಬಿಡ್ರಿ.